ಆದ್ರೂ ಒಂದು ಗೋಲ್ ವಿಚ್ ಕ್ಯಾನ್ ಟರ್ನ್ ಇನ್ ಟು ಅ ನೈಟ್ ಮೇರ್ ನನ್ನ ಪ್ರಕಾರ ಅದು ಮನೆ ಕಟ್ಟುವಂಥ ಕನಸು. ಮೇ ಬಿ ಬಿಕಾಸ್ ಅದು ಅಮೌಂಟ್ ತುಂಬ ಹ್ಯೂಜ್ ಆ್ಯಂಡ್ ನಂಬರ್ ಆಫ್ ಇಯರ್ಸ್ ನಾವೇನು ಕಮಿಟ್ ಆಗಿರ್ತೀವಿ ಅದಕ್ಕೆ ಅದು ತುಂಬ ಜಾಸ್ತಿ ಅಂತಿರಬಹುದು. ಹೌ ಕ್ಯಾನ್ ವಿ ಅವಾಯ್ಡ್ ಈ ನೈಟ್ ಮೇರ್ನ? ಓಕೆ, ಸೊ ಅದಕ್ಕೆ ನಾವು ಒಂದು 5-6 ರೂಲ್ಸ್ ಬೇರೆ ಇಟ್ಕೊಂಡಿದ್ದೀವಿ. ಸೊ ಫಸ್ಟ್ ಪಾಯಿಂಟ್ EMI ತೊಗೊಳ್ಳೇಬೇಕು. ನಾನು ಹೇಳ್ತೀನಿ, ಇವಾಗ ನಾನು ಮನೆ ತೊಗೊಂಡೆ, ನನ್ನ ದುಡ್ಡಿದ್ರು ನಾನು EMI ತೊಗೊಂಡೆ. EMI ಏನಕ್ಕೆ ತೊಗೊಂಡೆ ಅಂದರೆ ಹೋಮ್ ಲೋನ್ ಇದ್ದ ಚೀಪೆಸ್ಟ್ ಲೋನ್. ಸೊ ಎಕ್ಸಾಂಪಲ್ ನಂದು 7.25% ನನ್ನ ಬಡ್ಡಿ ಹೋಗ್ತಾ ಇದೆ, ಆದರೆ ನನ್ನ ಇನ್ಕಮ್ 12% ಬರ್ತಾ ಇದೆ ನನ್ನ ಇನ್ವೆಸ್ಟ್ಮೆಂಟಲ್ಲಿ. ಸೊ 7.25% ಹೋಗ್ತಾ ಇದೆ, 12% ಬರ್ತಾ ಇದೆ, ನಾನು ಏನಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಸೊ ಹೋಮ್ ಲೋನ್ ಈಸ್ ಒನ್ ಆಫ್ ದ ಬೆಸ್ಟ್, ಡೆಫಿನೆಟ್ಲಿ ತೊಗೊಳ್ಳಿ. ಆದರೆ ಅದಕ್ಕೊಂದು ನಿಯಮಗಳಿದೆ. ಏನಂದರೆ EMI ಶುಡ್ ನಾಟ್ ಕ್ರಾಸ್ 40% ಆಫ್ ಯುವರ್ ಇನ್ಕಮ್. ಅಂದರೆ ನಿಮ್ಮ ಇನ್ಕಮ್ 1 ಲಕ್ಷ ಬರ್ತಾ ಇದೆ ಅಂದರೆ 40% ಎಷ್ಟು, 40,000 ಮೇಲೆ EMI ಇರಬಾರ್ದು. ಅಂದರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್, ಡೇಂಜರಸ್. ಸೊ ಆ್ಯಕ್ಚುಲಿ 30%, ಬಟ್ ಸ್ವಲ್ಪ ಲೀವೇ. ಯಾಕಂದರೆ ಇಂಡಿಯಾನಲ್ಲಿ ಮನೆ ತೊಗೊಳೋದು ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲ, ಎಮೋಷನಲ್ ಡಿಸಿಷನ್. ನಿಮಗೆ ಮನೆ ಇದೆ ಅಂದರೆ ರೆಸ್ಪೆಕ್ಟು. ಮದುವೆಗೆ ಹೋದಾಗ ನಿಮ್ಮ ಹೆಂಗಸ್ರಿಗೆ ಬೇಕಾದರೆ ಅವ್ರು ಆರು ಹಾಕೊಂಡಿದ್ದಾರೆ, ಅದ್ರ ಮೇಲೆ ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ನಿಮಗೆ ಗಂಡಸರಿಗೆ ನಿಮ್ಮದು ಸ್ವಂತ ಮನೆನ ಬಾಡಿಗೆ ಮನೆನ ಕೇಳ್ತಾರೆ. ಸ್ವಂತ ಮನೆ ಇದ್ದರೆ ನೋಡಿ ನಿಮ್ಮ ರೆಸ್ಪೆಕ್ಟ್ ಹೆಂಗಿರುತ್ತೆ. ಅದೇ ನೀವು ಬಾಡಿಗೆ ಮನೆ ಅನ್ನಿ, ನೀವು ಎಂಥ ಮರ್ಸಿಡೀಸಲ್ಲಿ ಬನ್ನಿ, ಮರ್ಸಿಡೀಸ್ ಬರೀ ಹೆಸರಿಗೆ ಅವನಿಗೇನು ಇರೋ ಬಾಡಿಗೆ ಮನೆ. ಸೊ ಸ್ವಂತ ಮನೆಗೆ ಭಾಳ ರೆಸ್ಪೆಕ್ಟ್ ಇಂಡಿಯಾನಲ್ಲಿ. ಸೊ ದಟ್ಸ್ ವೈ ಪೀಪಲ್ ಫಸ್ಟು ಸ್ವಂತ ಮನೆ ಮಾಡಬೇಕು. ಅವರು ಈ ಸ್ವಂತ ಮನೆ ಮಾಡಬೇಕಾದ್ರೆ ನೀವು EMI ನೋಡಬೇಕು. ಸೊ EMI ತೊಗೊಂಡಾಗ ಏನಾಗುತ್ತೆ, ನಾವು ನಾರ್ಮಲಿ EMI ತೊಗೊಂಡಾಗ ಬರೀ ಬಾತ್ರೂಮ್ ಮಾತ್ರ ನಮ್ಮದು, ಮಿಕ್ಕಿದ ಮನೆ ಎಲ್ಲ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಒಂದೊಂದೊಂದೊಂದು EMI ಕಟ್ಟಾಗ ಒಂದೊಂದೊಂದೊಂದು ಫ್ರೀ ಆಗುತ್ತೆ. ಸೊ ಕಿಚನ್ ಫ್ರೀ ಆಗುತ್ತೆ, ಆಮೇಲೆ ಟಾಯ್ಲೆಟ್ ಫ್ರೀ ಆಗುತ್ತೆ, ಆಮೇಲೆ ಹಾಲ್ ಫ್ರೀ ಆಗುತ್ತೆ. ಸೊ EMI ಇಸ್ ಲೈಕ್ ದಟ್. ಸೊ ನೀವು EMI ತೊಗೊಬೇಕಾದ್ರೆ ನನಗೆ EMI ಕಟ್ಟೋಕ್ಕಾಗುತ್ತಾ, ನನಗೆ ಅಕಸ್ಮಾತ್ ನನ್ನ ಏನು ಸ್ಯಾಲರಿ ಬರ್ತಾ ಇದೆ, ಏನು ಇನ್ಕಮ್ ಬರ್ತಾ ಇದೆ, ಅದಕ್ಕೆ ಕಟ್ಟಾಗ್ಬಿಟ್ರೆ ನಾನು EMI ಕಟ್ಬೋದಾ? ಅದಕ್ಕೆಲ್ಲ ನೀವು ಪ್ಲ್ಯಾನ್ ಮಾಡಿಕೊಂಡು, ಅದಕ್ಕೆಲ್ಲ ಒಂದು ಬ್ಯಾಕಪ್ ಇಟ್ಕೊಂಡು ದೆನ್ EMI ತೊಗೊಳ್ಳಿ. ನಾನು ಹೇಳಿದ್ನಲ್ಲ, 30 to 40% ಮೇಲೆ ಇರಬಾರ್ದು EMI. ಆ್ಯಂಡ್ ನೋಡಿ, ನೀವು ಬಾಡಿಗೆ ಮೇಲೆ ಇದ್ರೂ ಏನು ತೊಂದರೆ ಇಲ್ಲ, ಬಾಡಿಗೆ ಮೇಲೆ ಎಷ್ಟಾಗೋದು ಅಷ್ಟು ಇರಿ. ನಿಮಗೆ ಸ್ವಂತ ಮನೆ ಹೋದ್ಮೇಲೆ, ಬಿಕಾಸ್ ನೀವು ಮನೆ ತೊಗೊಳೋದು ಒಂದೇ ಸಲ ಲೈಫಲ್ಲಿ, ಓನ್ಲಿ ಒನ್ಸ್ ಇನ್ ಎ ಲೈಫ್. ನೀವು ತೊಗೊಂಡಾಗ ತುಂಬ ಡಿಸಿಷನಾಗಿ ಯೋಚನೆ ಮಾಡಿ ಕರೆಕ್ಟಾಗಿರೋ ಮನೆ ತೊಗೊಳ್ಳಿ. ಮನೆಗೆ ಹೋದ್ಮೇಲೆ ನೀವು EMI ಕಟ್ಟಬೇಕಾದ್ರೆ ನಿಮಗೆ ರಾತ್ರಿ ನಿದ್ದೆ ಬರಬೇಕು. BP ಬಂದು ಅದರದ್ದು EMI ಹೆಂಗೆ ಕಟ್ಟೋದಪ್ಪ, ಅದರಿಂದ BP ಜಾಸ್ತಿ ಆಗಿಬಿಟ್ಟು ನಿಮ್ಗೆ ಹೆಲ್ತೇ ಹಾಳಾಗ್ಬಿಟ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಟ್ ಆಲ್. ಬೇರೆ ಅವರು ಕ್ಲಾಪ್ಸ್ ಹೊಡಿತಾರೆ, ನನಗೆ ಲೈಕ್ ಮಾಡ್ತಾರೆ ಅಂದ್ಬಿಟ್ಟು ನೀವು ಮನೆ ತೊಗೊಳೋದು, ದಟ್ ಈಸ್ ಮೋಸ್ಟ್ ಫೂಲಿಶ್ ಥಿಂಗ್. ನಿಮ್ಮ ಫೈನಾನ್ಷಿಯಲ್ ನೋಡಿಕೊಂಡು ದೆನ್ ಯು ಬೈ ದ ಹೌಸ್. ಕರೆಕ್ಟ್. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟು, ಗೋಲ್ ಇಟ್ಕೊಂಡು ಪ್ಲ್ಯಾನ್ ಮಾಡೋದು ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಅಗೇನ್ ಗೋಯಿಂಗ್ ಬ್ಯಾಕ್ ಟು SIP ಸರ್. ಸೊ SIP ಜೊತೆಗೆ SWP ಮಾಡೋದ್ರಲ್ಲಿ ಅಡ್ವಾಂಟೇಜ್ ಹೆಚ್ಚಿದೆಯಾ ಅಂತ? ಯಾಕಂದರೆ ಎಲ್ಲರಿಗೂ ರಿಟೈರ್ ಆದಮೇಲೆ ನಾನು ಆರಾಮಾಗಿರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ನಾವು ಇಫ್ ಯು ಆರ್ ಸ್ಮಾರ್ಟ್ ಇನಫ್, ಐ ಥಿಂಕ್ SIPನ SWPಗೆ ಕನ್ವರ್ಟ್ ಮಾಡಿಕೊಂಡು ಅದು ಮಂತ್ಲಿ ಸ್ಯಾಲ್ರಿ ಥರ ಅದು ನಮಗೆ ಪೇ ಮಾಡೋ ಹಾಗೆ ಮಾಡಿಕೊಂಡು, ಬಟ್ ಸ್ಟಿಲ್ ನಮ್ಮ ಮನಿ ಇಟ್ ಸ್ಟೇಸ್ ಇನ್ವೆಸ್ಟೆಡ್. ಸೊ ಆ ಇನ್ವೆಸ್ಟೆಡ್ ಮನಿ ಕಾಂಪೌಂಡ್ ಆಗ್ತಾ ಇರುತ್ತೆ. ಸೊ ಒಂದು ಕಡೆ ದುಡ್ಡು ಕಾಂಪೌಂಡ್ ಆಗ್ತಾ ಇದೆ, ಮತ್ತೊಂದು ಕಡೆ SIPನೇ ನಮಗೆ ಸ್ಯಾಲ್ರಿ ಪೇ ಮಾಡ್ತಿರೋ ರೀತಿ ತಿಂಗಳು ದುಡ್ಡು ಬರ್ತಾ ಇದೆ. ಆಕ್ಚುಲಿ ದಿಸ್ ಇಸ್ ದ ಬೆಸ್ಟ್ ವೇ. ಲೈಫಲ್ಲಿ ನಾವು ಆರಾಮಾಗಿರ್ಬೇಕಂದ್ರೆ ಏನದು, ನೀವು ದುಡ್ಡು ಒಂದು ಬಾವಿನಲ್ಲಿ ಹಾಕ್ತಾ ಇದ್ದೀರಾ, ಇಲ್ಲ ಒಂದು ಗಿಡ ಬೆಳೆಸ್ತಾ ಇದ್ದೀರಾ, ಆ ಗಿಡದಲ್ಲಿ ಆಮೇಲೆ ಫ್ರೂಟ್ಸ್ಗಳು ಬರುತ್ತೆ. ದಟ್ ಫ್ರೂಟ್ನ ನೀವು ತಿನ್ಕೊಂಡು ಹೋಗ್ತೀರಾ ಲೈಫ್ ಫುಲ್ಲು. ಸೊ ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ಮೂಟೆ ಅದು ಬೆಳೆಯುತ್ತೆ. ಸೊ ಮೂಟೆಯಿಂದ ದುಡ್ಡು ತೆಗಿತಾ ಇದ್ದೀರಾ. ಸೊ ನೀವು ಎಷ್ಟು ತೆಗಿಬೇಕಂದ್ರೆ ಈ ಮೂಟೆ ಕರಗಬಾರ್ದು. ಸೊ ಮೂಟೆ ಕರಗ್ದಿರಾ ನೀವು ದುಡ್ಡು ತೆಗಿಬೇಕು. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಅದಕ್ಕೆ 4% ಫಾರ್ಮುಲಾ ಅಂತೀವಿ. ಅಂದರೆ ನಿಮ್ಮ ಹತ್ರ 1 ಕೋಟಿ ಇದ್ದರೆ 4% ಎಷ್ಟು, 4 ಲ್ಯಾಕ್ ರುಪೀಸು. ಸೊ 4 ಲ್ಯಾಕ್ ರುಪೀಸ್ ಅಂದರೆ ವರ್ಷಕ್ಕೆ 4 ಲ್ಯಾಕ್ಸ್ ಮಾತ್ರ ತೆಗಿಬೇಕು ನೀವು. ಆವಾಗ ನೆಕ್ಸ್ಟ್ ಇಯರ್ ನೀವು 4 ಲಕ್ಷ ಅಲ್ಲ, ನೀವು 4.25 ಲಕ್ಷ ತೆಗಿಬೋದು. ಯಾಕಂದರೆ ಖರ್ಚು ನಿಮ್ದು ಬೆಳೆಯುತ್ತೆ. ಈ ವರ್ಷ ಏನೋ ನಂದು 50,000 ಖರ್ಚಲ್ಲಿ ಆಗುತ್ತೆ, ಬರೋ ವರ್ಷ 50 ಆಗಲ್ಲ, 52,000 ಬೇಕಾಗುತ್ತೆ. ಸೊ ನಾನು 52,000 ತೆಗೆದಾಗ ನನ್ನ ಮೂಟೆ ಇದೆಯಲ್ಲ ಅದು ಕರಗಬಾರ್ದು. ಸೊ ನಾನು ಖರ್ಚು ನಾನು ಜಾಸ್ತಿ ತೊಗೊಬೇಕು, ಮೂಟೆನೂ ನಾನು ಕರಗಬಾರ್ದು. ಅಂದರೆ 4% ಫಾರ್ಮುಲಾ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ಇದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯು ಕ್ಯಾನ್ ಇನ್ವೆಸ್ಟ್ ಇನ್ ಮೊದಲು. ನಾವು ಯಾವಾಗಲೂ ಹೇಳ್ತೀವಿ ಇದಕ್ಕೆ ರಿಟೈರ್ಮೆಂಟ್ ಬಕೆಟ್ ಸಿಸ್ಟಮ್ ಅಂತೀವಿ. ಬಕೆಟ್ ಸಿಸ್ಟಮ್ ಅಂದರೆ ಏನಂದ್ರೆ 1 ಕೋಟಿ ಇದೆ, ಇದನ್ನು 4 ಭಾಗದಲ್ಲಿ ಡಿವೈಡ್ ಮಾಡೋದು. ಸೊ 25 ಲಕ್ಷ 25 ಲಕ್ಷ 25 ಲಕ್ಷ 25 ಲಕ್ಷ. ಸೊ ಫಸ್ಟ್ 25 ಲಕ್ಷ ನನಗೆ ಯಾವುದೇ ಕಾರಣಕ್ಕೂ 25 ಲಕ್ಷ ನನಗೆ ಮೋಸ ಆಗಬಾರ್ದು, ಕಮ್ಮಿ ಆಗಬಾರ್ದು. ಸೊ ಇದನ್ನು ಲಿಕ್ವಿಡ್ ಫಂಡಲ್ಲಿ ಇಲ್ಲ ಆರ್ಬಿಟ್ರಾಜ್ ಫಂಡಲ್ಲಿ ಬಿಟ್ಟು ಅದನ್ನು ತೆಗೆಯೋದು. ಸೊ ದಟ್ ವಿಲ್ ಕೀಪ್ ವಿ ಆರ್ ಟೇಕಿಂಗ್ ಫಾರ್ 3 years 4 years. ಎರಡನೇ ಬಕೆಟ್ ಇದೆಯಲ್ಲ ದಟ್ ವಿಲ್ ಬಿ ಇನ್ ಎ ಬ್ಯಾಲೆನ್ಸ್ ಫಂಡು, ಹೈಬ್ರಿಡ್ ಫಂಡು. ಸೊ ಇದರಲ್ಲಿ ನಿಮಗೆ ಲಿಕ್ವಿಡ್ ಫಂಡಲ್ಲಿ 5-6% ಬರುತ್ತೆ, ಬ್ಯಾಲೆನ್ಸ್ ಫಂಡಲ್ಲಿ 7-8% ಬರುತ್ತೆ.
ಸೊ ನಿಮಗೆ ಈ ದುಡ್ಡೆಲ್ಲ ಮುಗಿದ್ಮೇಲೆ ಈ ದುಡ್ಡು ಇಲ್ಲಿ ಬರುತ್ತೆ, ಈ ದುಡ್ಡು ಇಲ್ಲಿ ಬರುತ್ತೆ, ಈ ದುಡ್ಡು ಇಲ್ಲಿ ಬರುತ್ತೆ. ಸೊ ಬಕೆಟ್ಗಳೇ ಚೇಂಜ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ನಂದು ಲಾಸ್ಟ್ ಬಕೆಟ್ ಇದೆಯಲ್ಲ, ದಟ್ ಈಸ್ ವರ್ಕಿಂಗ್ ಫಾರ್ 12 to 15 years. ಅದು ಮಾಡಿದಾಗ ರಿಟರ್ನ್ ವಿಲ್ ಬಿ ವೆರಿ ಹ್ಯೂಜ್. ರಿಟರ್ನ್ ವೆರಿ ಹ್ಯೂಜ್ ಆದಾಗ ಆಬ್ವಿಯಸ್ಲಿ ಈ ಮೂಟೆ ಇದೆಯಲ್ಲ, ಮೂಟೆ ಕರಗಕ್ಕೆ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಈ ಮೂಟೆನೂ ಬೆಳಿಬೋದು. ಸೊ ನಾವು ನೋಡಿದ್ದೀವಿ ನಮ್ಮ ಸುಮಾರು ಇನ್ವೆಸ್ಟ್ಮೆಂಟ್ಗಳು ಹಿಂಗಾಗಿದೆ. ಸೊ ರಿಟೈರ್ಮೆಂಟಲ್ಲಿ SIP ಈಸ್ ವೆರಿ ಇಂಪಾರ್ಟೆಂಟ್. SW ವಿಲ್ ಗಿವ್ ಯು ದಟ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಲೈಫ್ ನಿಮ್ಮ ಆರಾಮಾಗಿ ನಡೆಯುತ್ತೆ. ಸೊ SWP ಮಾಡಬೇಕಾದ್ರೆ ಈ ಬಕೆಟ್ ಸಿಸ್ಟಮ್ ಮಾಡಿ, ಯು ವಿಲ್ ಹ್ಯಾವ್ ಎನ್ ಅಮೇಝಿಂಗ್ ಲೈಫ್. ಓಕೆ, ಓಕೆ. ಐ ಥಿಂಕ್ ಹೀಗೆ ಹೇಳ್ಬಹುದಾದನೆ, SIP ವೆಲ್ತ್ನ ಕ್ರಿಯೇಟ್ ಮಾಡಿದ್ರೆ SWP ಆ ವೆಲ್ತ್ನ ಇನ್ಕಮ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ. ದಟ್ಸ್ ದ ಬೆಸ್ಟ್ ವೇ ಟು ಪುಟ್ ಇಟ್. ಥ್ಯಾಂಕ್ ಯು. ಸರ್, ಅವಾಗಲೇ ನಿಫ್ಟಿ ಬಗ್ಗೆ ಮಾತಾಡಿದ್ವಿ, ಸೆನ್ಸೆಕ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಸುಮಾರು ಎಕ್ಸ್ಪರ್ಟ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದನ್ನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮುಂದಿನ ಒಂದು 10 ವರ್ಷಗಳಲ್ಲಿ ನಿಫ್ಟಿ ವಿಲ್ ಬಿ ದ ನೆಕ್ಸ್ಟ್ ಸೆನ್ಸೆಕ್ಸ್ ಅಂತ. ಅಂದರೆ ಇವತ್ತು ಏನು ನಿಫ್ಟಿ ಒಂದು 20,000 ಚೇಂಜ್ ನಂಬರ್ಸ್ ಅಲ್ಲಿ ಇದೆ, 26,000 ಟು ಬಿ ಪ್ರಿಸೈಸ್, ಕರೆಕ್ಟಾ? ಸೊ ನೆಕ್ಸ್ಟ್ 10 years ಅಲ್ಲಿ ಸೆನ್ಸೆಕ್ಸ್ ಇವಾಗಿರುವಂಥ 83,000 ಏನಿದೆ ಅದನ್ನ ನಾವು ನೋಡ್ತೀವಿ ಅಂತ, ಅಥವಾ ಇಟ್ ಕ್ಯಾನ್ ಡೂ ಬೆಟರ್? ನಿಮ್ಮ ಥಾಟ್ಸ್ ಆನ್ ದ್ಯಾಟ್? ಸೊ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಏನಂದರೆ GDP ಪ್ಲಸ್ ಇನ್ಫ್ಲೇಷನ್ ನೋಡಬೇಕು. GDP ಎಷ್ಟಿದೆ ಇಂಡಿಯಾದು? ವರ್ಲ್ಡ್ ಬ್ಯಾಂಕ್ ಹೇಳ್ದಂಗೆ 6% ಮೇಲೆ ಹೋಗ್ತಾ ಇದೆ. 6 to 7% ಅಂದರೆ ನಾವು 6% ಲೆಕ್ಕ ಹಾಕೋಣ. ಇನ್ಫ್ಲೇಷನ್ ಎಷ್ಟಿದೆ? ಅದು ಒಂದು 6% ಇದೆ. ವಿಚ್ ಮೀನ್ಸ್ ಇಂಡಿಯಾ ನೀವು ಬೇಡ ಅಂದ್ರೂ 12% ಬೆಳೆಯುತ್ತೆ. 12% ಅಂದರೆ ಎಷ್ಟಾಯಿತು? ರೂಲ್ ಆಫ್ 72 ಆದಾಗ ಎವ್ರಿ 6 years ಡಬಲ್ ಆಗುತ್ತೆ. ಸೊ 12% ಇಂಡಿಯಾ ಬೆಳೆಯುತ್ತೆ. ಸ್ಟಾಕ್ ಮಾರ್ಕೆಟ್ ಎಷ್ಟು ಬೆಳೆಯುತ್ತೆ? ಸೊ ಆಲ್ವೇಸ್ ರಿಮೆಂಬರ್, ಸ್ಟಾಕ್ ಮಾರ್ಕೆಟ್ ಇಂಡಿಯಾಗಿನ ಜಾಸ್ತಿ ಬೆಳೆಯುತ್ತೆ. ಹೆಂಗೆ ಲೆಕ್ಕ ಹಾಕೊಂಡ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ 100 ಅಂಗಡಿ ಇದೆ ಚಿಕ್ಕಪೇಟಲ್ಲಿ. 100 ಅಂಗಡಿನಲ್ಲಿ ಎಲ್ಲ ಅಂಗಡಿಗಳಿಗೆ ಆ್ಯಾವರೇಜ್ ಆಗಿ 10 ಲಕ್ಷ ರೂಪಾಯಿ ವ್ಯಾಪಾರ ಆಗುತ್ತೆ ಅಂದ್ಕೊಳ್ಳಿ. ಆದರೆ ಬೆಸ್ಟ್ ಅಂಗಡಿಗೆ 10ಕ್ಕಿಂತ ಜಾಸ್ತಿ ಆಗುತ್ತಾನೆ. ಸ್ವಲ್ಪ ಕೆಟ್ಟಿರೋ ಅಂಗಡಿ, ಚೆನ್ನಾಗಿಲ್ದಿರೋ ಅಂಗಡಿ ಬರೀ 2 ಲಕ್ಷ 3 ಲಕ್ಷ ಆಗುತ್ತಾನೆ. ಸೊ ನಾವು ಬೆಸ್ಟ್ ಇರೋ ಅಂಗಡಿ ಯಾವುದು? ಸ್ಟಾಕ್ ಮಾರ್ಕೆಟ್ ಇರೋ ಬೆಸ್ಟ್ ಕಂಪನೀಸು, ಇಂಡೆಕ್ಸು, ಸೆನ್ಸೆಕ್ಸು, ಅದಕ್ಕಿಂತ ಆಚೆ ಇರೋದು ಒಳ್ಳೆ ಕಂಪನಿಗಳಿದೆ. ಸೊ ಸ್ಟಾಕ್ ಮಾರ್ಕೆಟ್ ಆಲ್ವೇಸ್ ಗಿವ್ಸ್ ಮೋರ್ ರಿಟರ್ನ್ ದೆನ್ GDP ಪ್ಲಸ್ ಇನ್ಫ್ಲೇಷನ್. ನಾಮಿನಲ್ GDPಗಿನ ಜಾಸ್ತಿ ಕೊಡುತ್ತೆ. ವಿಚ್ ಮೀನ್ಸ್ 12% ನಾಮಿನಲ್ GDP ಇದ್ದರೆ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ವಿಲ್ ಗಿವ್ ದಟ್ ಮಚ್ ಮೋರ್. ಅಂದರೆ ಈ ನಾವು ಏನು ನೋಡಿದ್ದೀವಿ ಇಷ್ಟು ವರ್ಷ, 1996ಇಂದ ನಿಫ್ಟಿ ಬಂದಿರೋದು, ವಾಟ್ ವಿ ಹ್ಯಾವ್ ಸೀನ್ ಈಸ್ ಎವ್ರಿ 10 years ಸೆನ್ಸೆಕ್ಸ್ ಎಷ್ಟಿರುತ್ತೆ, ನಿಫ್ಟಿ ಅಷ್ಟಾಗ್ಬಿಡುತ್ತೆ. ಸೊ ನೀವು 2005ನಲ್ಲಿ ನೋಡಿ, 2015ನಲ್ಲಿ ನೋಡಿ, 2025ನಲ್ಲಿ ನೋಡಿ, ದಿಸ್ ಹ್ಯಾಸ್ ವಾಟ್ ಹ್ಯಾಸ್ ಹ್ಯಾಪನ್. ಸೊ ಈ ಥರ ಆದಾಗ ಆಬ್ವಿಯಸ್ಲಿ 83,000 ಅಲ್ಲ, ಇನ್ನೂ ಜಾಸ್ತಿ ಆಗೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಇಟ್ ಹ್ಯಾಸ್ ಟು ಹ್ಯಾಪನ್. ಸೊ ನಾನು ಅವಲ್ಲೇ ಹೇಳ್ದಂಗೆ, ನಾವು ಬೇಡ ಅಂದರೂ ನಾವು ವಯಸ್ಸಾಗುತ್ತೆ, ಬೇಡ ಅಂದರೂ ನಾವು ಅಲ್ಲಿ ಬೀಳುತ್ತೆ. ಈ ಥರ ನಾವು ಬೇಡ ಅಂದರೂ ನಿಫ್ಟಿ ವಿಲ್ ಬಿಕಮ್ ಸೆನ್ಸೆಕ್ಸ್ ಇನ್ 10 years. ಸೊ ಇಟ್ ಈಸ್ ಅಪ್ ಟು ಯು ಟು ಮೇಕ್ ಮನಿ. ನಾವೇ ನೋಡೋಣ ಬೆಳೀಲಿ, ನಾನು ಸದ್ಯಕ್ಕೆ ಬಿಟ್ ಕಾಯಿನ್ ಆಗ್ತೀನಿ ಅಂದರೆ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ಯು ಹ್ಯಾವ್ ಟು ಜಸ್ಟ್ ಸ್ಟೇ ಇನ್ವೆಸ್ಟೆಡ್. ಸೊ ಅಗೈನ್ ದಟ್ ಬ್ರಿಂಗ್ಸ್ ಅಸ್ ಬ್ಯಾಕ್ ಟು ದಿಸ್ ಪಾಯಿಂಟ್ ಸೇಯಿಂಗ್ ಇದು ಗೋಲ್ಡನ್ ಪೀರಿಯಡ್ ಅಂತ. ಐ ಥಿಂಕ್ ಅದು ಗೋಲ್ಡನ್ ಪೀರಿಯಡ್ಗೂ ಒಂದು ನಾನು ಎಕ್ಸಾಂಪಲ್ ಹೇಳ್ತೀನಿ ಯಾವಾಗಲೂ. ಸೊ ವ್ಯಾರನ್ ಬಫೆ ಯಾರು ಈಸ್ ದ ವರ್ಲ್ಡ್ಸ್ ಬೆಸ್ಟ್ ಇನ್ವೆಸ್ಟರ್. ಅವನು ಏನಕ್ಕೆ ಬೆಸ್ಟ್ ಇನ್ವೆಸ್ಟರು? ಇವಾಗ ಸುಮ್ಮನೆ ಒಂದು ಕ್ವಶನ್ ಕೇಳ್ತೀನಿ ನಾನು. ವ್ಯಾರನ್ ಬಫೆ ಹುಟ್ಟಿದ್ದು ಯಾವಾಗ? 1929ನಲ್ಲಿ. ಅವನು ಅಕಸ್ಮಾತ್ 1929ನಲ್ಲಿ ಹುಟ್ಟಿದಿರಾ 2026ಅಲ್ಲಿ ಹುಟ್ಟಿದ್ರೆ ಇಷ್ಟೇ ದುಡ್ಡು ಮಾಡ್ತಾ ಇದ್ನ ಅವನು? ಇಲ್ಲ ಅಲ್ವಾ? ಸೊ ಅಕಸ್ಮಾತ್ ಅವನು ಅಮೇರಿಕಲ್ಲಿ ಹುಟ್ಟಿದಿರ, ಅಫ್ಘಾನಿಸ್ತಾನಲ್ಲಿ ಹುಟ್ಟಿದ್ರೆ ಇಷ್ಟೇ ದುಡ್ಡು ಮಾಡ್ತಾ ಇದ್ನ? ಸೊ ಲಕ್ ಬಂದಿದ್ದ ಅವನಿಗೆ. ದಿಸ್ ಈಸ್ ಕಾಲ್ಡ್ ರೈಟ್ ಅಟ್ ದ ರೈಟ್ ಪಾಯಿಂಟ್ ಆಫ್ ಟೈಮ್ ಅವನು ಇದ್ದ ಅವನು. ಈ ಥರ ನಾವು ರೈಟ್ ಪಾಯಿಂಟ್ ಆಫ್ ದ ಟೈಮ್ ಇಂಡಿಯಾನಲ್ಲಿ ಇದ್ದೀವಿ. ಇಂಡಿಯಾ ಇಸ್ ನೌ ಆನ್ ದ ವರ್ಜ್ ಆಫ್ ಶೂಟಿಂಗ್ ಅಪ್. ಸೊ 1970ಸಲ್ಲಿ USA ಹೆಂಗೆ ಮೇಲೋಯ್ತು, 1990ಸಲ್ಲಿ ಸೌತ್ ಕೊರಿಯಾ ಹೆಂಗೆ ಮೇಲೋಯ್ತು, 2000ಅಲ್ಲಿ ಚೈನಾ ಹೆಂಗೆ ಮೇಲೋಯ್ತು, ಆ ಥರ ಇಂಡಿಯಾ ಇಸ್ ರೆಡಿ ಫಾರ್ ಎ ಲೀಪ್ ಫ್ರಾಗ್. ಲೀಪ್ ಫ್ರಾಗ್ ಅಂದರೆ ಇವಾಗ ನೋಡಿ ಎಷ್ಟೊಂದು ಲೀಪ್ ಆಗುತ್ತೆ. ಅದನ್ನು ಫ್ರಾಗ್ ಏನಕ್ಕೆ ಲೀಪ್ ಅಂತಾರೆ ಅಂದರೆ, ಫ್ರಾಗ್ 7 times ಅಷ್ಟು ದೂರ ಮೇಲೋಗುತ್ತಂತೆ. ಅಂದರೆ ಒಂದು ಮನುಷ್ಯ 7 ಫುಟ್ಬಾಲ್ ಫೀಲ್ಡ್ ಅಷ್ಟು ಎಷ್ಟು ದೂರ ಜಂಪ್ ಆಗ್ತಾನೆ, ಅಷ್ಟು ಜಂಪ್ ಆಗುತ್ತೆ ಫ್ರಾಗ್. ಅದಕ್ಕೆ ಲೀಪ್ ಫ್ರಾಗ್ ಅನ್ನೋದು. ಆ ಥರ ಇಂಡಿಯಾ ಈಸ್ ನೌ ಬೌಂಡ್ ಟು ಲೀಪ್ ಫ್ರಾಗ್. ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಎಷ್ಟು AI ಬರ್ತಾ ಇದೆ, ಎಷ್ಟು ಕಂಪನಿಗಳು ಬರ್ತಾ ಇದೆ, ಎಷ್ಟು ಶೋರೂಮ್ಗಳು ಬರ್ತಾ ಇದೆ, ಎಷ್ಟು ಜನ ಎಷ್ಟು ಥರ ಖರ್ಚುಗಳು ಮಾಡ್ತಾ ಇದ್ದಾರೆ, ಎಷ್ಟು ಥರ ಮನೆಗಳು ಕಟ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ದ ವೇ ಇಟ್ ಈಸ್ ಗ್ರೋಯಿಂಗ್. ಇಟ್ ವಿಲ್ ಬಿ ಎ ಬಿಗ್ ಗೇಮ್ ಚೇಂಜರ್. ಸೊ ನಾವು ದಿಸ್ ಇಸ್ ದ ಬೆಸ್ಟ್ ಟೈಮ್. ಏನು ಮಾಡಬೇಕಂದ್ರೆ ನಾವೇ ವ್ಯಾಪಾರ ಮಾಡಬೇಕು, ಇಲ್ಲ ನಾವು ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡಬೇಕು. ದಂಧಾ ಕರೋ ಯಾ ದೂಸರೋं के धंधे में ಇನ್ವೆಸ್ಟ್ ಕರೋ, ಓನ್ಲಿ ದೆನ್ ಯು ವಿಲ್ ಬಿಕಮ್ ಸೂಪರ್ ರಿಚ್. ನಾವು ಪೂರಿಂದ ಮಿಡಲ್ ಕ್ಲಾಸ್ನ ರಿಚ್, ರಿಚ್ಚಿಂದ ಅಲ್ಟ್ರಾ ರಿಚ್ ಆಗಬೇಕಂದ್ರೆ ವಿ ಹ್ಯಾವ್ ಟು ಬಿ ಇನ್ ಬಿಸ್ನೆಸ್.
ಬಿಸ್ನೆಸ್ ವಿಲ್ ಮೇಕ್ ದ ಮ್ಯಾಕ್ಸಿಮಮ್ ಮನಿ. ಸೊ ಆಲ್ವೇಸ್ ನಂದು ಟ್ಯಾಗ್ ಲೈನ್ ಅದು, ದಂಧಾ ಕರೋ ಯಾ ದಂಧೆ ಮೇ ಇನ್ವೆಸ್ಟ್ ಕರೋ, ಡೂ ಬಿಸ್ನೆಸ್ ಆರ್ ಇನ್ವೆಸ್ಟ್ ಇನ್ ಬಿಸ್ನೆಸ್, ದಟ್ಸ್ ದ ವೇ ಟು ಬಿಕಮ್ ಸೂಪರ್ ರಿಚ್. ಓಕೆ. ಸೊ ನಾವು ಕಥೆಗಳಲ್ಲಿ ಯೂಶಲಿ ಓದೋ ಫಸ್ಟ್ ಲೈನ್ ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ವಿಲೇಜ್ ದೇರ್ ಲಿವ್ಡ್ ಅ ರಿಚ್ ಮ್ಯಾನ್ ಅಂತ. ಬಟ್ ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ಆ ಪರ್ಸೆಪ್ಷನ್ ಚೇಂಜ್ ಆಯಿತು. ಯಾಕಂದರೆ ನೀವೊಂದು ಬುಕ್ ಬರೀತೀರಾ, ಡೋಂಟ್ ರಿಟೈರ್ ರಿಚ್. Yeah. ಯಾಕಂದರೆ ರಿಚ್ಗೂ ವೆಲ್ದಿಗೂ ತುಂಬ ಡಿಫ್ರೆನ್ಸ್ ಇದೆ. Yes. ಬಿಕಮ್ ವೆಲ್ದಿ ಅಂತ ಹೇಳ್ತೀರಾ. ಆ್ಯಂಡ್ ಹೇಗೆ ವೆಲ್ದಿ ಆಗಬಹುದು ಒಬ್ಬ ವ್ಯಕ್ತಿ ಅನ್ನೋದಕ್ಕೆ ನೀವೇ ಬರೆದಿರುವಂಥ ಪುಸ್ತಕಗಳನ್ನು ಓದಬಹುದು. ಅಫ್ಕೋರ್ಸ್ ನಮ್ಮ ಪ್ರೀವಿಯಸ್ ಎಪಿಸೋಡ್ ಇನ್ ಡೆಪ್ ನಾವು ಏನು ಮಾತಾಡಿದ್ವಿ ಅಬೌಟ್ ಮ್ಯೂಚುವಲ್ ಫಂಡ್ಸ್, SIP ಇದ್ರ ಬಗ್ಗೆ ಎಲ್ಲ ಅದನ್ನು ನೋಡಿ ಆನಂತರ ಈ ಎಪಿಸೋಡ್ ನೋಡಿದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ ಸರ್. ಆದರೆ ನೀವು ಆಸ್ ಅ ಟ್ರಸ್ಟೆಡ್ ಫೈನಾನ್ಷಿಯಲ್ ಅಡ್ವೈಸರ್ ಯಾವುದಾದ್ರೂ ಒಂದು ಆ್ಯಪ್ ಅಥವಾ ವೆಬ್ಸೈಟ್ನ ಸಜೆಸ್ಟ್ ಮಾಡಬಹುದಾ ಜನರಿಗೆ? ಯಾಕಂದರೆ ನಾನು ಹೇಳಿದಾಗ ಎಲ್ಲರಿಗೂ ಒಬ್ಬ ಅಡ್ವೈಸರ್ನ ಅಫರ್ಡ್ ಮಾಡೋದಕ್ಕಾಗದೇ ಇರಬಹುದು, ಅಥವಾ ಇನ್ನೂ ಕೆಲವರು ನಾನು ಬೇಸಿಕ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ, ಮೇ ಬಿ ಒನ್ಸ್ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿದಾಗ ಇಲ್ಲಿ ಗೋ ಟು ಅಡ್ವೈಸರ್ ಅನ್ನೋರಿಗೆ. ಬಟ್ ಟ್ರಸ್ಟ್ ವರ್ತಿ ಬೇಕು, ಯಾಕಂದರೆ ಇವತ್ತಿನ ದಿನ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಯಾ ಸೊ ಬೆಸ್ಟ್ ಆ್ಯಪ್ ಆದರೆ ನಿಮ್ಗೆ ಯಾವುದಾದ್ರು ನೋಡೋದಕ್ಕೆ ಬಿಡಲ್ಲ, ಅದೇ ಬೆಸ್ಟ್ ಆ್ಯಪ್. ಸೊ ನೀವು ಆ್ಯಪ್ ನೋಡಿದಷ್ಟು ನಿಮಗೆ ಟೆನ್ಷನ್ ಜಾಸ್ತಿ, BP ಜಾಸ್ತಿ, ಯಾಕೆಂದರೆ ಎವ್ರಿ ಡೇ ಚೇಂಜಸ್ ಇದ್ದೇ ಇರುತ್ತೆ. ಸೊ ಈಗ ಸಪೋಸ್ ಮಾರ್ಕೆಟ್ ಬಿತ್ತು, ಸೊ ಮಾರ್ಕೆಟ್ ಎಲ್ಲ ಮಾಡ್ತಾ ಇದ್ದಾರೆ, ಪೇಪರಲ್ಲಿ ಬರುತ್ತೆ, ಫ್ರಂಟ್ ಪೇಜಲ್ಲಿ ಬರುತ್ತೆ, ಸ್ಟಾಕ್ ಮಾರ್ಕೆಟ್ದು ಇಷ್ಟು ಲಾಸ್ ಆಯಿತು, ಬ್ಲಡ್ ಆಯ್ತಾಯಿತು, ಇಷ್ಟು ಲಾಸ್ ಆಯಿತು ಅಂದ್ಬಿಟ್ಟು. ಯಾವತ್ತಾದರೂ ಗೋಲ್ಡ್ ಬಿದ್ದಾಗ ಈ ಥರ ಬಂದಿದೆಯಾ? ರಿಯಲ್ ಎಸ್ಟೇಟ್ ಬಿದ್ದಾಗ ಈ ಥರ ಬಂದಿದೆಯಾ? ಏನಿಗೆ ಬರಲ್ಲ? ಸೊ ಏನಿಗೆ ಬರಲ್ಲ ಅಂದರೆ ರಿಯಲ್ ಎಸ್ಟೇಟ್ ಅವರು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಪೇಪರಲ್ಲಿ. ಸೊ ಅವ್ನು ರಿಯಲ್ ಎಸ್ಟೇಟ್ ಅವನ ಬಗ್ಗೆ ಬರೆಯೋಂಗಿಲ್ಲ. ಗೋಲ್ಡ್ ಅವರು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಪೇಪರಲ್ಲಿ. ಸೊ ಅದಕ್ಕೆ ಗೋಲ್ಡ್ ಬಿತ್ತು ಹಾಕ್ಬೇಡಿ, ಇಷ್ಟು ಲಾಸ್ ಆಯ್ತು ಮಾಡಿ ಹಾಕಂಗಿಲ್ಲ ಅವನು, ಯಾಕಂದರೆ ಗೋಲ್ಡ್ ಅವ್ನು ಮತ್ತೆ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ. ಶೇರ್ ಅವ್ದು ಯಾವುದು ಬರೋದೇ ಇಲ್ವಲ್ಲ, ಸೊ ಅದಕ್ಕೆ ಬರುತ್ತೆ. ಮೇಯ್ನ್ ಪಾಯಿಂಟ್ ಏನಂದರೆ ಇವಾಗ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ಬಿದ್ದಾಗ ಮುಖೇಶ್ ಅಂಬಾಣಿಯನ್ನು ಅವ್ನು ಶೇರ್ ಮಾರೋದ್ನ ಅವ್ನು ಮಾರಿಲ್ವಲ್ಲ, ಅಂಬಾನಿ ಮಾರೋದ್ನ, ಅದಾನಿ ಮಾರೋದ್ನ, ರತನ್ ಟಾಟಾ ಮಾರೋದ್ನ. ಸೊ ಓನರ್ಗಳು ಮಾಡಿಲ್ಲ ಅಂದರೆ ನಾವೇನಿಗೆ ಮಾರಬೇಕು? ನಾವು ಕಂಪನಿ ಜೊತೆ ಬೆಳಿಬೇಕು. ಸ್ಟಾಕ್ ಮಾರ್ಕೆಟ್ ಬಿದ್ದಾಗ, ಶೇರ್ ಬಿದ್ದಾಗ, ದಟ್ ಈಸ್ ಆಲ್ವೇಸ್ ಬಿ ಟೆಂಪರರಿ. ದೇರ್ ಈಸ್ ಸಮ್ ರೀಸನ್. ನಾವು ಅದು ಅರ್ಥ ಮಾಡ್ಕೊಬೇಕು. ಅದು ಅರ್ಥ ಮಾಡ್ಕೊಂಡು ದೆನ್ ವಿ ಹ್ಯಾವ್ ಟು ಆ್ಯಡ್ ಮೋರ್ ಮನಿ. ಸರ್, ಮ್ಯೂಚುವಲ್ ಫಂಡ್ಸಲ್ಲಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಒಂದು ಕ್ವೆಶ್ಚನ್ ಬರಬಹುದು ನಿಮಗೆ ಮೋಸ್ಟ್ ಕಾಮನ್ ಆಗಿ, ಸರ್ ಮ್ಯೂಚುವಲ್ ಫಂಡ್ಸಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ನಾನು ಡೈರೆಕ್ಟಾಗಿ ಶೇರ್ಸೇ ತಗೋಬೋದಲ್ಲ ಆ ಕಂಪನಿದು? ಗುಡ್ ಕ್ವಶನ್. ಆ್ಯಕ್ಚುಲಿ ಡೈರೆಕ್ಟ್ ಶೇರ್ಸ್ ತೊಗೊಳಕ್ಕೆ ನಿಮಗೆ ಯೂಟ್ಯೂಬ್ ಇದೆ, ಮನಿ ಕಂಟ್ರೋಲ್ ಇದೆ, ದಿನ CNBC ZTನಲ್ಲೆಲ್ಲ ಬರುತ್ತೆ. ನಾನೆಲ್ಲ ಅಷ್ಟೊಂದು ನಾಲೆಜ್ ಇದೆ, ನಾನೇನಿಗೆ ಮ್ಯೂಚುವಲ್ ಫಂಡ್ ಬರಬೇಕು? ಸೊ ಆಬ್ವಿಯಸ್ಲಿ ನಿಮಗೆ ನಾಲೆಜ್ ಇದ್ದರೆ ಡೈರೆಕ್ಟ್ ಶೇರ್ಸ್ ಬನ್ನಿ, ವಿಚ್ ಇಸ್ ಆ್ಯಕ್ಚುಲಿ ವೆರಿ ಗುಡ್. ಯಾಕಂದರೆ ಡೈರೆಕ್ಟ್ ಶೇರ್ಸಲ್ಲಿ ಮ್ಯೂಚುವಲ್ ಫಂಡ್ ಏನು ಮಾಡೋದು? ಶೇರ್ಸ್ ತಾನೆ. ಸೊ ನೀವು ಡೈರೆಕ್ಟ್ ಶೇರ್ಸೇ ತೊಗೊಬೇಕಾದ್ರೆ ವೆರಿ ಗುಡ್, ಡೈರೆಕ್ಟ್ ಶೇರ್ಸ್ ಮಾಡಿ, ಅದ್ರ ಮುಂದೆ ಯಾವುದೂ ಇಲ್ಲ. ಆದರೆ ಯು ಶುಡ್ ನೋ ವಿಚ್ ಸ್ಟಾಕ್ ಟು ಬೈ, ವೆನ್ ಟು ಬೈ, ಹೌ ಮಚ್ ಟು ಬೈ ಆ್ಯಂಡ್ ವೆನ್ ಟು ಸೆಲ್. ಇದು 3 ಗೊತ್ತಿರಬೇಕು, 4 ಗೊತ್ತಿರಬೇಕು. ಫಸ್ಟ್ ಪಾಯಿಂಟ್, ನೀವು ಯಾವ ಶೇರ್ ತೊಗೊಬೇಕು, ಎಷ್ಟು ತೊಗೊಬೇಕು, ಯಾವಾಗ ತೊಗೊಬೇಕು ಆ್ಯಂಡ್ ಯಾವಾಗ ಮಾರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಲಾಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್. ಸುಮಾರು ಜನ ಮಿಸ್ ಮಾಡ್ಕೊಳೋದು ಅಲ್ಲಿ. ಆ್ಯಂಡ್ ಸುಮಾರು ಜನ ಮಿಸ್ ಮಾಡೋದು ಎಷ್ಟು ತೊಗೊಬೇಕು ಅಂದ್ಬಿಟ್ಟು. ಅದಕ್ಕೂ ಒಂದು ಸ್ಟ್ಯಾಗರ್ಡ್ ವೇ ಅಂದ್ಬಿಟ್ಟಿದೆ, ಲ್ಯಾಡರ್ ವೇ ಅಂದ್ಬಿಟ್ಟಿದೆ. ಸೊ ನೀವು ತೊಗೊಬೇಕಾದ್ರೆ ನಿಧಾನ ತೊಗೊಳ್ಬೇಕು. ಬೆಸ್ಟ್ ಏನು ಗೊತ್ತಾ, ಇವಾಗ ನೀವು ಶೇರ್ ತೊಗೊಂಡ್ರಿ, ಯಾವುದೋ ಒಂದು ಶೇರ್ ಲಿಸ್ಟ್ ಆಯಿತು, ತುಂಬ ಜನ ಮೇಲೆ ಹೋಗುತ್ತೆ ಅಂದ್ಬಿಟ್ಟು ನೀವು ತೊಗೊಂಡ್ರಿ, ಅದು ಬೀಳೋ ಶುರು ಆಯಿತು. ಸೊ ನೀವು ಬೀಳೋ ಶುರು ಆದಾಗ ನಾವೇನು ಹೇಳ್ತೀವಿ, ಅದು ಸೂಪರ್ ಕಂಪನಿ, ಇವತ್ತಿಲ್ಲ ನಾಳೆ ರೇಟ್ ಬಂದೇ ಬರುತ್ತೆ ಅಂತೀವಿ. ಸುಮಾರು ಜನ TVನಲ್ಲಿ ಹೇಳ್ತಾ ಇದ್ದಾರೆ, ಸುಮಾರು ಜನ ಪೇಪರಲ್ಲಿ ಹೇಳ್ತಾ ಇದ್ದಾರೆ, ನೀವು ಹೋಗ್ತಾ ಇರೋ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇದೆ. ಅವ ನೀವೇನು ಮಾಡ್ತೀರಾ, ಮತ್ತೆ ತೊಗೊಂಡಿರಾ ಎಷ್ಟು ಅಂದ್ಬಿಟ್ಟು ತೊಗೊಂಡಿರಾ? ನಿಮ್ಮ ಹತ್ರ ಒಂದು ಲಿಮಿಟ್ ಇದೆ, ಅದಾದ್ಮೇಲೆ ಇಲ್ಲ. ಸೊ ಹೆಂಗಂದರೆ, ಒಂದು ಯುದ್ಧದಲ್ಲಿ ಹೋದಾಗ ಒಬ್ಬನು ಬಾಣ ಇರೋನು, ಎಷ್ಟು ಬಾಣ ಇದೆ? ಒಂದು 4 ಬಾಣ 5 ಬಾಣ ಇದೆ. 5 ಬಾಣ ಆದಮೇಲೆ ಇಲ್ವಲ್ಲ ಬಾಣ ಖಾಲಿ ಆಗಿಬಿಟ್ರೆ ಹೌ ವಿಲ್ ಯು ಫೈಟ್? ಅದೇ ಮ್ಯೂಚುವಲ್ ಫಂಡ್ ಬಂದರೆ ಅದು ಖಾಲಿನೇ ಆಗಲ್ಲ. ಅದು ಆ ಥರ ಬಾಣಗಳು ಬರ್ತಾನೆ ಇರುತ್ತಲ್ಲಿ. ಬಿಕಾಸ್ ಅದನ್ನಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾಯಿದ್ವಿ, ಜನರ ಜಗತ್ತಲ್ಲಿರೋ ಎಲ್ಲರೂ SIPಗಳು ಆಗ್ತಾಯಿದ್ದು, ದುಡ್ಡು ಬರ್ತಾನೆ ಇದೆ. ಸೊ ಈವನ್ ವೆನ್ ಎ ಸ್ಟಾಕ್ ಕೀಪ್ಸ್ ಫಾಲಿಂಗ್, ದ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಕ್ಯಾನ್ ಕೀಪ್ ಬೈಯಿಂಗ್. ಅವ್ನು ಆ್ಯಾವರೇಜ್ ಮಾಡ್ಬೋದು. ಪ್ಲಸ್ ಅವನಿಗೆ he has got access to research. ಅವನು ಆ್ಯಕ್ಚುಲಿ ಡೈರೆಕ್ಟ್ ಕಂಪನಿಗೂ ಮಾತಾಡ್ಬೋದು, ಡೈರೆಕ್ಟ್ MDಗೆ ಮಾತಾಡ್ಬೋದು, CEO ಮಾತಾಡ್ಬೋದು. ಸೊ ನೀವು ರಿಯಲ್ ಆಗಿ ನೋಡಿದ್ರೆ ಪೇಪರಲ್ಲಿ ಏನು ಬರುತ್ತೆ ನೆಕ್ಸ್ಟ್ ಡೇ, ಅದು ಆಲ್ರೆಡಿ ಆಗಿರೋ ನ್ಯೂಸು. ಇವನು ಆ್ಯಕ್ಚುಲಿ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾನೆ. ಆ್ಯಂಡ್ ವಿ ಹ್ಯಾವ್ ಸೀನ್ ದಿಸ್ ಥ್ರೂ ಔಟ್ ಅವರ್ ಲೈಫ್. ಎ ಫಂಡ್ ಮ್ಯಾನೇಜರ್ ಅವನು ಆ ಲೆವೆಲಲ್ಲಿ, ಇವಾಗ ನೋಡಿ, ನೀವು ಎಷ್ಟು ಮ್ಯಾನೇಜ್ ಮಾಡ್ತಾ ಇದ್ದೀರಾ? 50 ಲಕ್ಷ, 1 ಕೋಟಿ, 5 ಕೋಟಿ, 10 ಕೋಟಿ ಅಷ್ಟು ತಾನೇ. ಫಂಡ್ ಮ್ಯಾನೇಜರ್ ಇಸ್ ಮ್ಯಾನೇಜಿಂಗ್ 8,000 crores, 10,000 crores, 50,000 crores. ICICI ಒಂದು ಫಂಡ್ಗೆ 1 ಲಕ್ಷ ಕೋಟಿ ಇದೆ. ಒಂದು ಫಂಡ್ ಮ್ಯಾನೇಜರ್ 1 ಲಕ್ಷ ಕೋಟಿ ಮ್ಯಾನೇಜ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಅವ್ರ ನಾಲೆಜ್ ಜಾಸ್ತಿ ಇರುತ್ತಾನೆ. ಸೊ ವಿ ಹ್ಯಾವ್ ಟು, ನೀವು ಶೇರ್ ಮಾಡಿ, ಡೈರೆಕ್ಟಾಗಿ ಮಾಡಿ, ಸ್ವಲ್ಪ ಮಾಡಿ,
ಮೇ ಬಿ ನಿಮಗೆ ಅದು ಕುತೂಹಲ ಇರುತ್ತೆ, ಕೆಣಕ್ತಾ ಇರುತ್ತೆ, ಮನಸ್ಸಲ್ಲಿ ಎಷ್ಟೊಂದು ಪ್ರಾಫಿಟ್ ನಾನು ನೋಡಿದ್ದೀನಿ, ಅದು ಸುಮಾರು ಜನ ಮಾಡಿದ್ದಾರೆ. ಡೂ ಇಟ್. ₹100ದಲ್ಲಿ ₹1 ಮಾಡಿ, ₹2 ಮಾಡಿ ಅಷ್ಟೇ. ನೀವು ಬಂದಿರೋದ್ರಲ್ಲಿ ದುಡ್ಡು ಮಾಡೋಕ್ಕೋಸ್ಕರ. ಸೊ ದುಡ್ಡು ನಿಮ್ಮ ಮ್ಯೂಚುವಲ್ ಫಂಡ್ ಬರುತ್ತೋ, ಶೇರ್ ಬರುತ್ತೋ, ದುಡ್ಡು ಬೇಕು ತಾನೇ ನಿಮ್ಗೆ ಅಲ್ಟಿಮೇಟ್ಲಿ. ಸೊ ವೆನ್ ವಿ ನೋ ಮ್ಯೂಚುವಲ್ ಫಂಡ್ ದುಡ್ಡು ಬರ್ತಾ ಇದೆ ಅಂದರೆ ವೈ ಶುಡ್ ಐ ಗೋ ಫಾರ್ ಶೇರ್ಸ್? ಸೊ ಮ್ಯೂಚುವಲ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್. ಶೇರಲ್ಲಿ ಯಾವಾಗ ಮಾಡ್ಬೇಕು ಅನ್ಸುತ್ತೆ ಬೇಕಾದ್ರೆ ಮಾಡಿ, ಬಟ್ ₹95 ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಶುಡ್ ಗೋ ಟು ಮ್ಯೂಚುವಲ್ ಫಂಡ್. ಶೇರ್ಸ್ ನೋಡ್ಕೊಂಡು ಮಾಡಿ, ಹುಷಾರಾಗಿ ಮಾಡಿ. ಬಿಕಾಸ್ ಲಾಸ್ ಆದರೆ ಎ ಕಂಪನಿ ಕ್ಯಾನ್ ಬಿಕಮ್ ಝೀರೋ, ಮ್ಯೂಚುವಲ್ ಫಂಡ್ ಕ್ಯಾನ್ ನೆವರ್ ಬಿಕಮ್ ಝೀರೋ. ನೆವರ್ ಎವರ್. 130 ವರ್ಷದಲ್ಲಿ ಇದುವರೆಗೂ ಆಗಿಲ್ಲ, ಮುಂದೆನೂ ಆಗಲ್ಲ. ಕರೆಕ್ಟ್. ಶೇರ್ ಮಾರ್ಕೆಟ್ ಬೀಳೋದ್ರ ಬಗ್ಗೆ ಮಾತಾಡ್ತಾ ಇದೊಂದು ಡೌಟ್ ಇರಬಹುದು ಜನರಿಗೆ, ಯಾಕೆ ಬೀಳತ್ತೆ ಶೇರ್ ಮಾರ್ಕೆಟ್? ಫಸ್ಟ್ ಆಫ್ ಆಲ್, ವೆನ್ ಎವ್ರಿಥಿಂಗ್ ಎಲ್ಸ್ ಇಸ್ ಗುಡ್, ಶೇರ್ ಮಾರ್ಕೆಟ್ ಏನಕ್ಕೆ ಬೀಳುತ್ತೆ ಅಂತ? ಸೊ ಶೇರ್ ಮಾರ್ಕೆಟಲ್ಲಿ ಯಾವಾಗ ಮೇಲೆ ಹೋಗುತ್ತೆ ಹೇಳಿ? ಶೇರ್ ಮಾರ್ಕೆಟ್ ಮೇಲೆ ಯಾವಾಗ ಹೋಗುತ್ತೆ? ಎಲ್ಲ ಇವಾಗ ಗೋಲ್ಡ್ ಎಲ್ಲರೂ ಇವಾಗ ತಾನೇ ತೊಗೊಂತಾ ಇದ್ದಾರೆ, ಸಿಲ್ವರ್ ಇವಾಗ ತಾನೇ ತೊಗೊಂಡಿದ್ದಾರೆ. ನಾವು 2 ವರ್ಷ ಮುಂಚೆ ನಾವೇ ಇಂಟರ್ವ್ಯೂ ಮಾಡಿದಾಗ ನಾವು ಅವಾಗ ಹೇಳಿದ್ವಿ ಸಿಲ್ವರ್ ಮೇಕ್ಸ್ ಎ ಗುಡ್ ಸೆನ್ಸ್. ಅವಾಗ ನಿಮ್ಗೆ ಜ್ಞಾಪಕ ಇರ್ಬೋದು, 55,000 ಆಯಿತು ಸಿಲ್ವರು. ಇವಾಗ ಅದು 7 ಇಲ್ಲ 8 ಪಟ್ಟು ಅಷ್ಟಾಗಿದೆ ಜಸ್ಟ್ 2 ಇಯರ್ಸಲ್ಲಿ. ಸೊ ನಾವು ಅವಾಗ ಹೇಳಿದ್ರೆ ಸಿಲ್ವರ್ ತೊಗೊಂಡೇ ಇರಲ್ಲ ಜನರು. ಬಟ್ ಇವಾಗ 3.5 ಲಕ್ಷ 4 ಲಕ್ಷ ಆದಾಗ ಜನರು ಮೇಲ್ಬಿ ತೊಗೊಂತಾ ಇದ್ದಾರೆ. ಸೊ ಯಾವಾಗಲೂ ಅಷ್ಟೇ, ಯಾವುದೇ ಅಸೆಟ್ ಕ್ಲಾಸ್ ಇರಲಿ, ಅದು ಆ್ಯಕ್ಚುಲಿ ರೇಟ್ ಮೇಲೆ ಹೋದಾಗ ಎಲ್ಲರೂ ಜನರು ತೊಗೊಳೋದು. ಸೊ ಶೇರ್ ಮಾರ್ಕೆಟಲ್ಲೂ ಸೇಮ್ ಅದೇ ಕೇಸು. ಎಲ್ಲರೂ ಯಾವಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, 2024 ಪೀಕ್ ಇತ್ತು, ಯಾರಿಗನ ಕೇಳಿ ಎಲ್ಲರೂ ಶೇರ್ ಮಾರ್ಕೆಟಲ್ಲಿ ಹಾಕೋರು. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಮಾರ್ಕೆಟ್ ವೆನ್ ಇಟ್ ಬಿಕಮ್ಸ್ ಯಾರು ತೊಗೊಂಡಿದ್ದಾರೆ, ಒನ್ ವುಡ್ ಡಸಂಟ್ ನೋ ಶೇರ್ ಮಾರ್ಕೆಟ್, ಅವ್ರು ಕೂಡ ಶೇರ್ ತೊಗೊಂಡಿದ್ದಾರೆ. ಇವಾಗ ಸಿಲ್ವರ್ ಬಗ್ಗೆ ಗೊತ್ತೇ ಇಲ್ಲ, ಅವರು ನನಗೆ ಹೇಳ್ತಾರೆ, ಶ್ರೀಕಾಂತ್ ನೀವೇನು ಅಡ್ವೈಸರು, ನಾನು ಹೇಳ್ತೀನಿ ನೋಡು 10 ಲಕ್ಷ ಹೋಗುತ್ತಂತೆ. ನನಗೆ ಹೇಳ್ತಾರೆ, ನಾನು ಹೌದೇನಪ್ಪ ಗೊತ್ತಿಲ್ಲ ಅಂತೀನಿ. ಎಲ್ಲ ಕಡೆ ಏನಾಗುತ್ತಂದರೆ ಯಾರು ಸ್ಟ್ರಾಂಗೆಸ್ಟ್ ಅವ್ನು ಗೆಲ್ಲೋದು. ಶೇರ್ ಮಾರ್ಕೆಟಲ್ಲಿ ಯಾರು ವೀಕೆಸ್ಟ್ ಅವನಿಗೆ ಫಸ್ಟ್ ಶೇರ್ ಮಾರ್ಕೆಟಿಂದ ಒದ್ದೋಗ್ಬಿಡುತ್ತೆ. ಜಗತ್ತಲ್ಲೆಲ್ಲ ಯಾರು ವೀಕು ಅಲ್ಲಿ ಸಪೋರ್ಟ್ ಇರುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ಯಾರು ವೀಕೆಸ್ಟು ಯಾರು ಪೂರು ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡೋದು. ಶೇರ್ ಮಾರ್ಕೆಟ್ ಮಾತ್ರ ಉಲ್ಟಾ, ಯಾರು ವೀಕು ಫಸ್ಟ್ ಅವ್ರಿಗೆ ತೆಗಿಯೋದು ಆಚೆ. ಸೊ ನೀವು ಯಾವಾಗ ಲಾಸ್ಟಲ್ಲಿ ಬಂತೀರಾ, ಯು ಆರ್ ದ ವೀಕೆಸ್ಟ್ ಪರ್ಸನ್ನು. ಸ್ವಲ್ಪ ಮಾರ್ಕೆಟ್ ಬಿದ್ದರೂ ಭಯ ಬಿದ್ದು ಓಡೋಗ್ಬಿಡ್ತೀರಾ, ನಿಮ್ಮಂಥವ್ರಿಗೆ ಆಚೆ ತೆಗಿಯೋದು ಶೇರ್ ಮಾರ್ಕೆಟ್. ಸೊ ನಿಮ್ಮಂಥವ್ರು ಯಾರು ವೀಕ್ ಇದ್ದಾರೆ ಅವರೆಲ್ಲ ಆಚೆ ಹೋದಾಗ ಯಾರು ತೊಗೊಳ್ತಾರೆ, ನಮ್ಮಂಥವ್ರು ತೊಗೊಳ್ತೀವಿ, ನಾವು ಸ್ಟ್ರಾಂಗ್, ನಮ್ಗೆ ಗೊತ್ತು ಇವತ್ತಿಲ್ಲ ನಾಳೆ ಬರುತ್ತೆ ಮಾರ್ಕೆಟ್ ಅಂದ್ಬಿಟ್ಟು. ಸೊ ವಿ ಕೀಪ್ ಬೈಯಿಂಗ್. ಸೊ ರಿಚ್ ಬಿಕಮ್ಸ್ ರಿಚರ್, ಬಿಗ್ ಬಿಕಮ್ ಬಿಗರ್, ಸ್ಟ್ರಾಂಗ್ ಬಿಕಮ್ ಸ್ಟ್ರಾಂಗರ್. ಸೊ ಒಂದು ವೀಕ್ ಯಾವಾಗ ಆಚೆ ಹೋಗುತ್ತೆ, ಆಟೋಮೆಟಿಕಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಬೀಳುತ್ತೆ ಅಂದರೆ ವೀಕ್ ಇರೋರಿಗೆ ಆಚೆ ತೆಗಿಯೋಕ್ಕೋಸ್ಕರನೇ ಸ್ಟಾಕ್ ಮಾರ್ಕೆಟ್ ಬೀಳೋದು. ಸೊ ನೀವು ದುಡ್ಡು ಮಾಡಬೇಕಾದ್ರೆ ಬಿದ್ದಾಗ ಮಾರ್ಕೆಟ್ ಮಾತ್ರ ನೀವು ಆಚೆ ಹೋಗಬಾರ್ದು. ಓನ್ಲಿ ದೆನ್ ಯು ವಿಲ್ ಮೇಕ್ ಮನಿ. ಅಬ್ಸರ್ವ್ ಮಾಡಿ ನೋಡಿ, ನೆಕ್ಸ್ಟ್ ಟೈಮ್ ಇನ್ ದ ಸ್ಟಾಕ್ ಮಾರ್ಕೆಟ್ ಫಾಲ್ಸ್, ನೀವು ನೋಡಿ, ಯು ಡೋಂಟ್ ಸೆಲ್, ಜಸ್ಟ್ ವೆಯ್ಟ್ ಮಾಡಿ ಒಂದು ಸೈಕಲ್ಗೆ, ದೆನ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ನಿಮ್ಮ ವೆಲ್ತಲ್ಲೂ ಡಿಫ್ರೆನ್ಸ್ ಏನಾಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಇದರಲ್ಲೂ ಚೇಂಜ್ ಆಗುತ್ತೆ. ಯು ವಿಲ್ ಬಿಕಮ್ ಎ ವೆರಿ ಗುಡ್ ಇನ್ವೆಸ್ಟರ್. ಟಾಕಿಂಗ್ ಅಬೌಟ್ ಇನ್ವೆಸ್ಟ್ಮೆಂಟ್, ಸುಮಾರು ಜನ ಇವತ್ತಿನ ದಿನ ಇನ್ಶೂರೆನ್ಸ್ನು ಇನ್ವೆಸ್ಟ್ಮೆಂಟ್ ಥರನೇ ಮಾಡ್ತಾ ಇದ್ದಾರೆ. ಅಂದರೆ ಮೋಸ್ಟ್ ಕಾಮನ್ ಆಗಿ ಎಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕು, ಒಂದು ಡೊನೇಷನ್ ಕೊಡ್ಬೇಕಂತಿದ್ರು, ಟ್ಯಾಕ್ಸ್ ಬೆನಿಫಿಟ್ಸ್ ಇದೆಯಾ ಅಂತ ಕೇಳಿ ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ಇನ್ವೆಸ್ಟ್ ಮಾಡೋರು ಇದ್ದಾರೆ ಸರ್. ಅಂಥವ್ರಿಗೆ ವಾಟ್ ಯು ಹ್ಯಾವ್ ಟು ಸೇ? ಅದು ಲೈಫ್ ಇನ್ಶೂರೆನ್ಸ್ ಇರಬಹುದು, ಹೆಲ್ತ್ ಇನ್ಶೂರೆನ್ಸ್ ಇರಬಹುದು. ಹೆಲ್ತ್ ಇನ್ಶೂರೆನ್ಸ್ ಬೇರೆ, ಅದು ದಟ್ ಈಸ್ ಎ ಮ್ಯಾಂಡೇಟರಿ. ನಾನು ಭಾಳ ಇಷ್ಟ ಹೆಲ್ತ್ ಇನ್ಶೂರೆನ್ಸ್. ಐ ಕೀಪ್ ಟೆಲಿಂಗ್ ಅಬೌಟ್ ಹೆಲ್ತ್ ಇನ್ಶೂರೆನ್ಸ್, ಅದ್ರ ಬಗ್ಗೆ ಹೇಳೋಣ. ಲೈಫ್ ಇನ್ಶೂರೆನ್ಸಲ್ಲಿ ಟರ್ಮ್ ಪ್ಲ್ಯಾನ್ ಒಂದೇ ಬೆಸ್ಟ್ ಇನ್ಶೂರೆನ್ಸ್. ಟರ್ಮ್ ಪ್ಲ್ಯಾನ್ ಅಂದರೆ ಏನು? ನಮ್ಮ ಗಾಡಿ ಇನ್ಶೂರೆನ್ಸ್ ಇದ್ದಂಗೆ. ಗಾಡಿ ಇನ್ಶೂರೆನ್ಸ್ ಏನು, ಗಾಡಿಗೆ ನಾವು ಒಂದು ಪ್ರೀಮಿಯಂ ಕಟ್ಟಿದ್ದೀವಿ, ಗಾಡಿಗೆ ಏನನ್ನ ಆ ಏಟ್ ಬಿದ್ದರೆ ಮಾತ್ರ ದುಡ್ಡು ಬರುತ್ತೆ, ಇಲ್ಲಾಂದರೆ ದುಡ್ಡು ಹೋಯ್ತು. ದಟ್ ಈಸ್ ಟರ್ಮ್ ಪ್ಲ್ಯಾನ್, ದಟ್ ಈಸ್ ಟರ್ಮ್ ಇನ್ಶೂರೆನ್ಸ್. ಅದು ಚೀಪೆಸ್ಟ್ ಇನ್ಶೂರೆನ್ಸು. ನೀವು ಇನ್ಶೂರೆನ್ಸ್ ತೊಗೊಂಡ್ರೆ ಟರ್ಮ್ ಇನ್ಶೂರೆನ್ಸೇ ತೊಗೊಬೇಕು, ಬೇರೆ ಯಾವ ಇನ್ಶೂರೆನ್ಸು ತೊಗೊಂಬೇಡಿ. ಯಾಕಂದರೆ ರಿಟರ್ನ್ಸ್ ವಿಲ್ ಆಲ್ವೇಸ್ ಬಿ ಲೆಸ್ ದೆನ್ ಬ್ಯಾಂಕ್ ಎಫ್ ಡಿ. ಬ್ಯಾಂಕ್ ಎಫ್ ಡಿಗಿನ ಕಮ್ಮಿ ಬರುತ್ತೆ ರಿಟರ್ನ್. ಅಂದರೆ ಏನಕ್ಕೆ ತೊಗೊಬೇಕು? ಇಟ್ ಈಸ್ ಆಬ್ಸಲ್ಯೂಟ್ಲಿ ಫೂಲಿಶ್ ಆ್ಯಂಡ್ ಯೂಸ್ಲೆಸ್ ಟು ಟೇಕ್ ಇನ್ಶೂರೆನ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್. ಇನ್ಶೂರೆನ್ಸ್ ಬಂದು ಒಂದು ಶೀಲ್ಡ್ ಇದ್ದಂಗೆ, ನಿಮಗೆ ಪ್ರೊಟೆಕ್ಷನ್. ನಿಮಗೆ ಕತ್ತಿ ಒಂದು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟು. ನೀವು ದುಡ್ಡು ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ಸಲ್ಲಿ ಮಾಡಬೇಕು, ಪ್ರೊಟೆಕ್ಷನ್ಗೆ ಇನ್ಶೂರೆನ್ಸ್ ಇರೋದು. ಸೊ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಹೆಲ್ತ್ ಇನ್ಶೂರೆನ್ಸ್ ಹೆಂಗಂದರೆ, ಇವಾಗ ಸಪೋಸ್ ನಿಮಗೆ ಆ್ಯಪಲ್ ಬೇಕು. ಸೊ ನೀವು ಮಾರ್ಕೆಟ್ಗೆ ಹೋದಾಗ ಒಳ್ಳೆ ಆ್ಯಪಲ್ ತೊಗೊಂಡಿರಾ ಇಲ್ಲ ಕೊಳ್ಳೋಗಿರೋ ಆ್ಯಪಲ್ ತೊಗೊಂಡಿರಾ? ಆಬ್ವಿಯಸ್ಲಿ ಒಳ್ಳೆ ಆ್ಯಪಲ್ ಅಲ್ವಾ? ಸೊ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೆ ನಿಮ್ಗೆ ಏನನ್ನ ರೋಗ ಬಂದಿದ್ರೆ ನೀವು ಕೊಳ್ಳೋಗಿರೋ ಆ್ಯಪಲ್, ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡಲ್ಲ ಅವರು. ಅವ್ರಿಗೂ ಒಳ್ಳೆ ಕರೆಕ್ಟ್ ಗಟ್ಟಿ ಮುಟ್ಟಿರೋರೇ ಬೇಕು ಅವ್ರಿಗೆ. ಸೊ ನಾವು ಹೆಲ್ತ್ ಇನ್ಶೂರೆನ್ಸ್ ಯಾವಾಗ ತೊಗೋಬೇಕಾದ್ರೆ ನಮಗೆಲ್ಲ ಹೆಲ್ತ್ ಚೆನ್ನಾಗಿರುವಾಗ ನಾವು ತೊಗೊಬೇಕು. ಅವಾಗ ಪ್ರೀಮಿಯಂ ಕಮ್ಮಿ ಇರುತ್ತೆ, ನಮಗೆಲ್ಲ ಕವರೇಜ್ ಬರುತ್ತೆ. ನಮಗೇನೋ ಸ್ವಲ್ಪ ಬಿ ಪಿ ಬಂತು, ಶುಗರ್ ಬಂದುಬಿಟ್ಟಿದೆ, ಡಾಕ್ಟ್ರ್ ಹೇಳಿದೆ ಅಂದ್ಬಿಟ್ಟು ಆವಾಗ ಹೆಲ್ತ್ ಇನ್ಶೂರೆನ್ಸ್ ನಾವು ತೊಗೊಳಕ್ಕೆ ಹೋದರೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ ನಮಗೆ, ಮತ್ತು ಸುಮಾರು ಕಂಡೀಷನ್ಸ್ ಹಾಕ್ಬಿಟ್ಟು ಕೊಡ್ತಾರೆ, ಬಟ್ ಪ್ರೀಮಿಯಮ್ಮು ಜಾಸ್ತಿ ಇರುತ್ತೆ. ಸೊ ಯು ಆರ್ ಮೇಕಿಂಗ್ ಎ ಬಿಗ್ ಮಿಸ್ಟೇಕ್. ಹೆಲ್ತ್ ಇನ್ಶೂರೆನ್ಸು ಆದಷ್ಟು ಜಲ್ದಿ ತೊಗೊಳ್ಳಿ.
ಆ್ಯಂಡ್ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಗಾಟ್ ಸಮ್ ಕೈಂಡ್ ಆಫ್ ಎನ್ ಹೆಲ್ತ್ ಇನ್ಶೂರೆನ್ಸ್. ನಿಮಗೆ ಕಂಪನಿ ಅವ್ರು ಕೊಟ್ಟಿದ್ರು ಕೂಡ ಒಂದು ಸ್ಟ್ಯಾಂಡ್ ಅಲೋನ್ ಒಂದು ಟಾಪ್ ಅಪ್ ಪಾಲಿಸಿ ಯಾವುದನ್ನ ಒಂದು ತೊಗೊಳ್ಳಿ. ಸೊ ದಟ್ ನಿಮಗೆ ಕಂಪನಿ ಅವ್ರಿಗೆ ಏನೋ ಕೆಲಸದಿಂದ ಆಚೆ ತೆಗೆದ್ರೂ ಯು ವಿಲ್ ಹ್ಯಾವ್ ಎ ಬ್ಯಾಕಪ್. ಕರೆಕ್ಟ್. ಟೆನ್ಷನ್ ಇರಲ್ಲ. ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ಅಟ್ಲೀಸ್ಟ್ ಕ್ರಿಟಿಕಲ್ ಇನ್ಶೂರೆನ್ಸ್ ಅಂದ್ಬಿಟ್ಟು ಇರುತ್ತೆ. ಹೆಸರೇ ಹೇಳ್ದಂಗೆ ಕ್ರಿಟಿಕಲ್ ಅಂದರೆ ಏನು ಹೇಳಿ, ICUಗೆ ಹೋಗ್ಬಿಟ್ಟು ಬಂದಿದ್ದು ನಾನು, ಅದಕ್ಕೆ ದಟ್ ಈಸ್ ಕಾಲ್ಡ್ ಕ್ರಿಟಿಕಲ್ ಇನ್ಶೂರೆನ್ಸ್ ಅಂದ್ಬಿಟ್ಟಿರುತ್ತೆ. ಅದು ತೊಗೊಳ್ಳಿ, ಅದು ಭಾಳ ಚೀಪು. ಹೆಲ್ತ್ ಇನ್ಶೂರೆನ್ಸಲ್ಲಿ ಒನ್ ಆಫ್ ದ ಚೀಪೆಸ್ಟ್ ಇನ್ಶೂರೆನ್ಸ್ ಇಸ್ ಕ್ರಿಟಿಕಲ್ ಇನ್ಶೂರೆನ್ಸ್. ಅದು ತೊಗೊಳ್ಳಿ. ಅದರಲ್ಲಿ ನಿಮಗೆ ಏನೇ ಹೆಲ್ತ್ದು ಪ್ರಾಬ್ಲಮ್ ಆದರೆ, ಸೊ ಹೆಲ್ತ್ ಇನ್ಶೂರೆನ್ಸಲ್ಲಿ ಏನಾಗುತ್ತೆ, ನಿಮ್ಮ ಸ್ವಲ್ಪ ಹಾಸ್ಪಿಟಲ್ ಬಿಲ್ 50,000 ಆಯಿತು, 60,000 ಆಯಿತು, ಅಷ್ಟು ದುಡ್ಡು ಇನ್ಶೂರೆನ್ಸ್ ಕಂಪನಿಯವ್ರು ಕೊಡ್ತಾರೆ. ಬಟ್ ಕ್ರಿಟಿಕಲ್ ಇನ್ಶೂರೆನ್ಸಲ್ಲಿ ನೀವು 10 ಲಕ್ಷ ತೊಗೊಂಡಿದ್ರೆ ಎಂಟೈರ್ 10 ಲಕ್ಷ ಕೊಟ್ಬಿಡ್ತಾರೆ. ಎಂಟೈರ್ 10 ಲಕ್ಷ ಕೊಟ್ಬಿಡ್ತಾರೆ, ಬಿಕಾಸ್ ದಟ್ ಈಸ್ ಕ್ರಿಟಿಕಲ್ ಇನ್ಶೂರೆನ್ಸ್. ಸೊ ಕ್ರಿಟಿಕಲ್ ಇನ್ಶೂರೆನ್ಸ್ ಆ್ಯಕ್ಚುಲಿ ಮ್ಯಾಂಡೇಟರಿ. ನಾನೊಂಥರ ಹೇಳ್ತೀನಿ, ಮ್ಯಾಂಡೇಟರಿ ಇಲ್ಲ ಗೌರ್ಮೆಂಟು, ಬಟ್ ಮ್ಯಾಂಡೇಟರಿ ಮಾಡಿದ್ರೆ ಒಳ್ಳೆಯದು. ನೀವು ಡೆಫಿನೆಟ್ಲಿ ತೊಗೊಳ್ಳಿ. ಕ್ರಿಟಿಕಲ್ ಇನ್ಶೂರೆನ್ಸ್ ಭಾಳ ಕಮ್ಮಿ ಇರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಕ್ರಿಟಿಕಲ್ ಇನ್ಶೂರೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಹೆಲ್ತ್ ಇನ್ಶೂರೆನ್ಸ್. ಕ್ರಿಟಿಕಲ್ ತೊಗೊಂಬಿಡಿ, ಆಮೇಲೆ ಬೇಕಾದ್ರೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ. ಎಸ್ಪೆಷಲಿ ಹೆಂಗಸರು ಏನನ್ನ ಇದ್ದರೆ ಕ್ರಿಟಿಕಲ್ ಇನ್ಶೂರೆನ್ಸಲ್ಲಿ ಕ್ಯಾನ್ಸರ್ ಕೇರ್ ಅನ್ನೋದು ಬರುತ್ತೆ, ಅದನ್ನು ತೊಗೊಳ್ಳಿ. ಬಿಕಾಸ್ ನಾರ್ಮಲಿ ನಾವು ನೋಡ್ದಂಗೆ ಹೆಂಗಸ್ರಿಗೆ ಜಾಸ್ತಿ ಬರುತ್ತೆ ಕ್ಯಾನ್ಸರ್, ಥೈರಾಯ್ಡ್ ಇದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಕ್ರಿಟಿಕಲ್ ಇನ್ಶೂರೆನ್ಸ್ ಮೇಕ್ ಸೆನ್ಸ್. ತುಂಬ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ತಗೊಳ್ಳೋದು ಅನ್ನೋದು ಗೊತ್ತಾಯಿತು. ಆದರೆ ಇದೆಲ್ಲ ಗೊತ್ತಿದ್ದು ಸಹ ಇನ್ಶೂರೆನ್ಸ್ ಇರುತ್ತೋ ಇಲ್ವೋ ಸರ್, ಎಲ್ಲರ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ. ಅಂಥ ಡೇ ಆ್ಯಂಡ್ ಏಜಲ್ಲಿ ನಾವಿದ್ದೀವಿ. ಸೊ ಕ್ರೆಡಿಟ್ ಕಾರ್ಡ್ಸ್ಗಳ ಬಗ್ಗೆ ವಾಟ್ ಆರ್ ಯೋರ್ ಥಾಟ್ಸ್ ಆ್ಯಸ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್? ಇವಾಗ ಒಳ್ಳೆ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡ್ತೀನಿ ಸರ್ ನಾನು ಅಂದರೆ ಓಕೆನಾ? ಸೊ ಕ್ರೆಡಿಟ್ ಕಾರ್ಡ್ ಒಂದು ಡಬಲ್ ಎಡ್ಜ್ ವರ್ಡ್ ಇದ್ದಂಗೆ, ಅದು ಕತ್ತಿ ಹಿಂಗೂ ಹೊಡಿಯುತ್ತೆ, ನಮಗೂ ಹೊಡಿಯುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಇರೋ ಸುಮಾರು ಜನ ಹೇಳ್ತಾರೆ, ನನಗೆ ಎಮರ್ಜೆನ್ಸಿ ಫಂಡ್ ಬೇಡ, ಕ್ರೆಡಿಟ್ ಕಾರ್ಡ್ ಇದೆ ನಾನು ಉಚ್ತೀನಿ, ನನಗೆ ಬರುತ್ತೆ ಅಂದ್ಬಿಟ್ಟು. ದಟ್ ಈಸ್ ವೆರಿ ಡೇಂಜರಸ್. ಯಾಕಂದರೆ ಕ್ರೆಡಿಟ್ ಕಾರ್ಡಲ್ಲಿ ಬಡ್ಡಿ ಇದೆಯಲ್ಲ, ಮೋಸ್ಟ್ ಎಕ್ಸ್ಪೆನ್ಸಿವ್ ಬಡ್ಡಿ. ಎಷ್ಟು ಗೊತ್ತಾ? 42% ಬಡ್ಡಿ, 42% ವರ್ಷಕ್ಕೆ. ಸೊ ಅಷ್ಟೊಂದು ಬಡ್ಡಿ ಕೊಡಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ಇರೋದು ನೀವು ಆನ್ ಟೈಮ್ ಪೇಮೆಂಟ್ ಮಾಡ್ತೀನಿ ಅಂದರೆ, ಕ್ರೆಡಿಟ್ ಕಾರ್ಡ್ ಅಷ್ಟು ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಯಾವುದೂ ಇಲ್ಲ. ಕ್ರೆಡಿಟ್ ಕಾರ್ಡು ಕೊಡೋದು ಯಾರಿಗೆ ಗೊತ್ತಾ? ದುಡ್ಡಿರೋರಿಗೆ ಕೊಡೋದು ಅದು. ಸೊ ದುಡ್ಡಿದ್ರೆ ನಿಮಗೆ ಜಾಸ್ತಿ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ, ನಿಮಗೆ ಏರ್ಪೋರ್ಟ್ ಬಿಡ್ತಾರೆ, ಫ್ರೀ ಹೋಟ್ಲುಗಳೆಲ್ಲ ಸಿಗುತ್ತೆ. ಸೊ ರಿಚ್ ಬಿಕಮ್ಸ್ ರಿಚರ್ ಅದರಲ್ಲೂ ಇದೆ. ಕ್ರೆಡಿಟ್ ಕಾರ್ಡ್ ಈಸ್ ಫಾರ್ ಬ್ಯಾಕಪ್ ಅಷ್ಟೇ. ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಏನಕ್ಕೆ ಇಟ್ಕೊಬೇಕಂದ್ರೆ, ನಾನು ಆನ್ ಟೈಮ್ ಕೊಡ್ತೀನಿ ಅಂದರೆ ನನಗೆ ರಿವಾರ್ಡ್ ಪಾಯಿಂಟ್ ಯೂಸ್ ಮಾಡೋಕ್ಕೆ ಗೊತ್ತಾಗುತ್ತೆ ಅಂದರೆ ಕ್ರೆಡಿಟ್ ಕಾರ್ಡ್ ಈಸ್ ವೆರಿ ಯೂಸ್ಫುಲ್. ಅದರ್ವೈಸ್ ಅವಾಯ್ಡ್ ಕ್ರೆಡಿಟ್ ಕಾರ್ಡ್ ಲೈಕ್ ಎ ಪ್ಲೇಗ್. ಒಂಥರ ಕೋವಿಡ್ ಥರ, ಪ್ಲೇಗ್ ಥರ ಅವಾಯ್ಡ್ ಮಾಡಿ ಕ್ರೆಡಿಟ್ ಕಾರ್ಡ್ನ. ಕ್ರೆಡಿಟ್ ಕಾರ್ಡ್ ತೊಗೊಳಕ್ಕೆ ಹೋಗಬೇಡಿ. ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಇಸ್ ಕ್ರೆಡಿಟ್ ಕಾರ್ಡ್. ಸಿಬಿಲ್ ಸ್ಕೋರ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಇಂಪ್ರೂವ್ ಆಗುತ್ತೆ. ಕ್ರೆಡಿಟ್ ಕಾರ್ಡು ನೀವು ತೊಗೊಂಡು ಆನ್ ಟೈಮ್ ಪೇಮೆಂಟ್ ಮಾಡ್ಕೊಂಡೋದ್ರೆ ಸಿಬಿಲ್ ಸ್ಕೋರ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗುತ್ತೆ. ಸೊ ನೀವು ಏನನ್ನ ನಾನು ಹೋಮ್ ಲೋನ್ ತೊಗೊಂತಾ ಇದ್ದೀನಿ 1 ವರ್ಷ ಆದಮೇಲೆ ಅಂದರೆ, ಇವಾಗಿಂದ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಶುರು ಮಾಡಿ ಆ್ಯಂಡ್ ಆನ್ ಟೈಮ್ ಪೇಮೆಂಟ್ ಮಾಡಿ. ನಿಮ್ಮ ಸಿಬಿಲ್ ಸ್ಕೋರ್ ನೋಡಿ ಹೆಂಗೆ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಇರೋ ಏನು ಪರ್ಸೆಂಟೇಜ್ ಆಫ್ ಲೋನ್, ಹೋಮ್ ಲೋನ್ ಇದೆ, ಸಿಕ್ಕಾಪಟ್ಟೆ ಕಮ್ಮಿ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಇಸ್ ವೆರಿ ಗುಡ್ ವೆನ್ ಯೂಸಿಂಗ್ ಇನ್ ದಿಸ್ ವೇ. ಸೊ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಇಟ್ಸ್ ಎ ವೆರಿ ಗುಡ್ ಪ್ರಾಡಕ್ಟ್. ಅದರ್ವೈಸ್ ಇಟ್ಸ್ ಒನ್ ಆಫ್ ದ ಡೇಂಜರಸ್ ಪ್ರಾಡಕ್ಟ್. ಸರ್, ಇವಾಗ ಗೋಲ್ಡೇ ಬೆಸ್ಟ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ನಮಗೆ ಗೊತ್ತಾಯಿತು. ಆದರೆ ಹೌ ಡು ವಿ ಇನ್ವೆಸ್ಟ್ ಗೋಲ್ಡಲ್ಲಿ? ಇವಾಗ ನನ್ನನ್ನು ಕೇಳಿದ್ರೆ, ಸುಮ್ಮನೆ ಒಂದು ಬಾರ್ ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳೋ ಬದಲು ಸದ್ಯಕ್ಕೆ ಒಡವೆ ತೊಗೊಂಡಿರ್ತೀನಿ, ಆಮೇಲೆ ಕಷ್ಟ ಬಂದಾಗ ಅಫ್ಕೋರ್ಸ್ ಅದನ್ನು ಯೂಸ್ ಮಾಡಬಹುದು, ಅಲ್ಲಿವರೆಗೂ ನಾನು ಹಾಕೋಬೋದು ಅಂತ ಅನ್ಕೋಬಹುದು ನಾನು, ರೈಟ್? ಅಥವಾ ಒಂದು ಗೋಲ್ಡ್ ಬಾಂಡ್ನ ತೊಗೊಳ್ಳೋದು ಕೂಡ ಒನ್ ಆಫ್ ದ ಆಪ್ಷನ್ಸ್. ಸೊ ನಿಮ್ಮ ಸಜೆಷನ್ ಏನು? ಸೊ ಜ್ಯುವೆಲರಿ ಆ್ಯಕ್ಚುಲಿ ಒನ್ ಆಫ್ ದ ವರ್ಸ್ಟ್ ಇನ್ವೆಸ್ಟ್ಮೆಂಟ್ಸು. ಸೊ ನೀವೊಂದು ಶೋರೂಮ್ಗೆ ಹೋಗ್ಬಿಟ್ಟು ಜ್ಯುವೆಲರಿ ತೊಗೊಂಡ್ಮೇಲೆ ನೀವು ಆಚೆ ಬಂದಿದ ತಕ್ಷಣ 10% ಲಾಸ್ ಆಗಿಬಿಟ್ಟಿದೆ ನೀವು ಆಲ್ರೆಡಿ. ಯಾಕಂದರೆ ಅವ್ರು ಮೇಕಿಂಗ್ ಚಾರ್ಜ್ ಅದೆಲ್ಲ ತೊಗೊಂಡ್ಬಿಡ್ತಾರೆ. ಮತ್ತು ನೀವು ಮತ್ತೆ ಸೇಲ್ ಮಾಡೋಕ್ಕೆ ಹೋದಾಗ ಮತ್ತೆ ಅದಕ್ಕೆ ವೇಸ್ಟೇಜ್ ಚಾರ್ಜು ಮತ್ತು ಕರ್ಗೋದು ಏನೇನೋ ಚಾರ್ಜ್ ಇರುತ್ತೆ, ಅದೆಲ್ಲ ಆಗಿಬಿಟ್ಟು ಯು ವಿಲ್ ಆ್ಯಕ್ಚುಲಿ ಲೂಸಿಂಗ್ 20 to 25%. ಸೊ ಜ್ಯುವೆಲರಿ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಬ್ಯಾಡ್. ಸೊ ನೀವು ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್. ಸೊ ಮೊದಲು 1000 ಗೋಲ್ಡ್ ಬಾಂಡ್ ಇತ್ತು, ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಆದರೆ ಅದು ಸ್ಟಾಪ್ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಇನ್ಯಾವ್ದು ಮಾಡ್ಬೋದು? ಗೋಲ್ಡ್ ಫಂಡ್ ಇದೆ, ಅದನ್ನ ಮಾಡ್ಬೋದು. ಗೋಲ್ಡ್ ETF ಇದೆ, ಅದನ್ನ ಮಾಡ್ಬೋದು. ಗೋಲ್ಡ್ ಫಂಡ್ ಆಫ್ ಫಂಡ್ಸ್ ಇದೆ, ಅದನ್ನು ಮಾಡ್ಬೋದು. ಆ್ಯಂಡ್ ಇವಾಗ ಡಿಜಿಟಲ್ ಗೋಲ್ಡ್ ಬರ್ತಾ ಇದೆ. ಡಿಜಿಟಲ್ ಗೋಲ್ಡ್ ಅಂದರೆ ಏನು? ಈ ಆ್ಯಪ್ಗಳಿದೆ, ಅದರಲ್ಲಿ ನೀವು $100 ಗೋಲ್ಡ್ ಹಾಕ್ಬೋದು. ಸೊ ಅದರಲ್ಲಿ ಬಿ ವೆರಿ ಕೇರ್ಫುಲ್. ಡಿಜಿಟಲ್ ಗೋಲ್ಡಲ್ಲಿ ಹಾಕಿದಾಗ ವೆನ್ ಯು ಬೈ, ಅದರಲ್ಲಿ MMTC ಅಂದ್ಬಿಟ್ಟಿರುತ್ತೆ. MMTC ಅಂದರೆ ಮಿನರಲ್ ಮೆಟೀರಿಯಲ್ ಟ್ರೇಡಿಂಗ್ ಕಾರ್ಪೊರೇಷನ್. ಇದು ಗೌರ್ಮೆಂಟ್ದು. ಇವ್ರದಿದ್ದಾಗ ವೆನ್ ದೆ ಬೈ ಇನ್ MMTC ಯು ಕ್ಯಾನ್ ಇನ್ವೆಸ್ಟ್. ಯಾಕಂದರೆ ಗೌರ್ಮೆಂಟ್ದು ಗ್ಯಾರಂಟಿ. ಆದರೆ ಬೇರೆ ಕಡೆ ಎಲ್ಲ ಹೋದಾಗ ಸ್ವಲ್ಪ ಹುಷಾರಾಗಿರಿ, ನಿಮಗೆ ಆಮೇಲೆ ಗೋಲ್ಡ್ ಅಲ್ಲ, ನಿಮ್ಮ ದುಡ್ಡೇ ಹೋಗ್ಬಿಡುತ್ತೆ. ನೀವು ಗೋಲ್ಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ಗೋ ಆ್ಯಂಡ್ ಬೈ ಆ್ಯಕ್ಚುಯಲ್ ಗೋಲ್ಡ್ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ ಅವರು. ಸೊ ನಿಮಗೆ ದುಡ್ಡು ಬೇಕಾದಾಗ ಅವರು ಗೋಲ್ಡ್ ಮಾರಿಬಿಟ್ಟು ನಿಮಗೆ ದುಡ್ಡು ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಬೈಯಿಂಗ್ ಗೋಲ್ಡ್ ಫಂಡ್. ಇದಕ್ಕಿಂತ ಬೆಸ್ಟ್ ಆಪ್ಷನ್ ಏನಂದರೆ ದೇರ್ ಈಸ್ ಅನ್ ಆಪ್ಷನ್ ಕಾಲ್ಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್.
ಸೊ ಈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್, ಯಾಕಂದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡೋದಂದರೆ, ನೀವು 100 ರೂಪಾಯಿ ಕೊಟ್ಟಾಗ 50 ರೂಪಾಯಿ ಗೋಲ್ಡ್ಗೆ 50 ರೂಪಾಯಿ ಸಿಲ್ವರ್ಗೆ ಹಾಕ್ತಾರೆ. ಸೊ ಗೋಲ್ಡ್ ಮೇಲೆ ಹೋಗ್ಬಿಟ್ರೆ, ಸೊ ಆಬ್ವಿಯಸ್ಲಿ ಇದು 55% ಆಯಿತು, ಇದು 45% ಆಯಿತು. ಅವಾಗ ಏನು ಮಾಡ್ತಾರೆ, ಅವ್ರು ಗೋಲ್ಡ್ ಮಾರಿಬಿಟ್ಟು ಸಿಲ್ವರ್ ತೊಗೊಂತಾರೆ. ಸೊ ನೆಕ್ಸ್ಟ್ ಮಂತ್ ಸಪೋಸ್ ಸಿಲ್ವರ್ ಮೇಲೆ ಹೋಯ್ತು, ಸೊ ಸಿಲ್ವರ್ 55 ಆಗಿಬಿಡ್ತು, ಇದು 45 ಆಗಿಬಿಡ್ತು ಪರ್ಸೆಂಟೇಜ್ ವೈಸಲ್ಲಿ. ಆಗ ಅವ್ರು ಸಿಲ್ವರ್ ಮಾರ್ಬಿಟ್ಟು ಗೋಲ್ಡ್ ತೊಗೊಂಡಾರೆ. ಅಂದರೆ ಏನು ಮಾಡ್ತಾ ಇದ್ದಾರೆ ಅವರು, ಯಾವುದು ಕಾಸ್ಟ್ಲಿ ಇದೆ ಮಾರ್ತಾ ಇದ್ದಾರೆ ಆ್ಯಂಡ್ ಯಾವುದು ಚೀಪ್ ಇದೆ ತೊಗೊಳ್ತಾ ಇದ್ದಾರೆ. ವ್ಯಾಪಾರ ಅಂದರೆ ಏನು ಹೇಳಿ, ಕಾಸ್ಟ್ಲಿ ಇರೋದು ಮಾರಬೇಕು, ಚೀಪ್ ಇರೋದು ತೊಗೊಬೇಕು. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ ನಾವು ತೊಗೊಂಡಾಗ, ನಾವು ಲೆಕ್ಕ ಹಾಕಿದಾಗ, ಇಟ್ ಹ್ಯಾಸ್ ಗಿವನ್ ಮೋರ್ ರಿಟರ್ನ್ ದೆನ್ ಗೋಲ್ಡ್, ಮೋರ್ ರಿಟರ್ನ್ ದೆನ್ ಸಿಲ್ವರ್, ಲೆಸ್ ಟೆನ್ಷನ್ ದೆನ್ ಗೋಲ್ಡ್, ಲೆಸ್ ಟೆನ್ಷನ್ ದೆನ್ ಸಿಲ್ವರ್. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್ ದೆನ್ ಓನ್ಲಿ ಗೋಲ್ಡ್, ಓನ್ಲಿ ಸಿಲ್ವರ್. ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸು ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್. ಸೊ ನಾವು ಸೆಕ್ಯೂರ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಕಡೆಗಳಲ್ಲಿ ಏನು ಇನ್ವೆಸ್ಟ್ ಮಾಡ್ತೀವಿ. ಟಾಕಿಂಗ್ ಅಬೌಟ್ ಸೆಕ್ಯೂರಿಟಿ, ಒಂದು ಕಾಲದಲ್ಲಿ ಯಾಕೆ ಗವರ್ಮೆಂಟ್ ಕೆಲಸಗಳನ್ನು ಪ್ರಿಫರ್ ಮಾಡೋರು ಅಂದರೆ, ದುಡಿತಾ ಇರೋಷ್ಟು ದಿನ ಸಂಬಳ, ಅದಾದ ನಂತರ ಪೆನ್ಷನ್, ಆ್ಯಂಡ್ ಗಂಡ ತೀರ್ಕೊಂಡ್ರೆ ಅದಾದ ನಂತರ ಹೆಂಡತಿಗೆ ಪೆನ್ಷನ್ ಬರೋದು, ಈ ಥರದ್ದೆಲ್ಲ ಒಂದಷ್ಟು ಬೆನಿಫಿಟ್ಸ್. ಇವಾಗ ಅದರಲ್ಲಿ ಸಾಕಷ್ಟು ಇಲ್ಲದೆ ಇರಬಹುದು, ರೈಟ್? ಬಟ್ ಸ್ಟಿಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಯಾರು ಬೇಕಾದರೂ ಇದರಿಂದ ಬೆನಿಫಿಟ್ ಆಗಬಹುದು. ಆ್ಯಂಡ್ ಹೌ ಡಸ್ ಇಟ್ ವರ್ಕ್? ಸೊ ನಾನು ಸರ್ಟಿಫೈಡ್ ಇನ್ಶೂರೆನ್ಸ್ ಅಡ್ವೈಸರ್ ಫಾರ್ NPS. ಸೊ ನಾನು ನೋಡಿದ್ದೀನಿ, NPS ಇಸ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಫಾರ್ ಸಮ್ಮನ್ ಹೂ ಇಸ್ ಸ್ಯಾಲರಿಡ್. ನನಗೆ ದುಡ್ಡು ಬಂದಮೇಲೆ ನನಗೆ ಮುಂದೆ ಏನು ಮಾಡಬೇಕು ಗೊತ್ತಾಗಲ್ಲ, ರಿಟೈರ್ಮೆಂಟ್ ಏನು ಮಾಡೋಕ್ಕೆ ಗೊತ್ತಾಗಲ್ಲ, ಅದೇ NPS ಮೇಕ್ಸ್ ಸೆನ್ಸ್. ಬಟ್ NPS ಅಲ್ಲಿ ಟ್ಯಾಕ್ಸ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ ಸುಮಾರು ಜನ. ಸೊ ನಾನು ಇವಾಗ ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ, ಆಮೇಲೆ ನೋಡೋಣ ಅಂದ್ಬಿಟ್ಟು. ಸೊ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ, ನೀವು ರಿಟೈರ್ ಆದಾಗ, ಸಪೋಸ್ ನಿಮ್ಮ ಹತ್ರ 1 ಕೋಟಿ ಆಗಿದೆ ಅಂದ್ಕೊಳ್ಳಿ NPS, ನೀವು ದುಡ್ಡು ತೆಗಿಯೋಕೆ ಹೋದಾಗ ನಿಮಗೆ ಬರೀ 40% ಕೊಡ್ತಾರೆ. ಅಂದರೆ 1 ಕೋಟಿನಲ್ಲಿ 40 lakhs ಮಾತ್ರ ಕೊಡ್ತಾರೆ. ಇನ್ನೂ 60 ಲಕ್ಷ ಏನಾಯಿತು, ಇನ್ನೂ 60 ಲಕ್ಷದಲ್ಲಿ ಇನ್ನೂ 40 ಲಕ್ಷ ಕೊಡ್ತಾರೆ. ಬಟ್ ಟ್ಯಾಕ್ಸ್ ಕಟ್ಬಿಟ್ಟು ತೊಗೊಬೇಕು ನೀವು. ಅಂದರೆ ಆ್ಯಕ್ಚುಲ್ ಏನಾಯಿತು, ನೀವು ಟ್ಯಾಕ್ಸ್ ಇವಾಗ ಕಟ್ತಾ ಇಲ್ಲ, ಆಮೇಲೆ ಕಟ್ತಾ ಇದ್ದಾರೆ. ಟ್ಯಾಕ್ಸ್ ಈಸ್ ಓನ್ಲಿ ಗೆಟಿಂಗ್ ಪೋಸ್ಟ್ ಪೋನ್ಡ್. ಸೊ 1 ಕೋಟಿನಲ್ಲಿ 40 ಲಕ್ಷ ಬಂತು ವಿತೌಟ್ ಟ್ಯಾಕ್ಸು, 40 ಲಕ್ಷ ಟ್ಯಾಕ್ಸ್ ಕಟ್ಬಿಟ್ಟು ತೊಗೊಂಡ್ರಿ, ಇನ್ನೂ ಮಿಕ್ಕಿದೆ ತಾನೇ ದುಡ್ಡು, ಎಷ್ಟು, ಇನ್ನೂ 20 lakhs ಮಿಕ್ಕಿದೆ. ಇದು ಯಾವಾಗ ಬರುತ್ತೆ, ಇದು ನಿಮ್ಗೆ ಲೈಫ್ ಫುಲ್ ಬರೋದೇ ಇಲ್ಲ. ದಟ್ ಈಸ್ ಸ್ಟಕ್ ಫಾರ್ ಎವರ್. ಆ 20 ಲಕ್ಷದಲ್ಲಿ ನಿಮಗೆ ಎವ್ರಿ ಮಂತು ಬಡ್ಡಿ ಬರುತ್ತೆ. ಎಷ್ಟು ಬಡ್ಡಿ ಬರುತ್ತೆ ಆ ಟೈಮಲ್ಲಿ? ಆ್ಯನ್ಯುಟಿ ಎಷ್ಟಿದೆ? ಆ್ಯನ್ಯುಟಿ ಅಂದರೆ ನಾವು ಪ್ರಾಬಲಿ ಇವತ್ತಿಂದು SBI FD ಅಂದ್ಕೊಳ್ಳಿ, ಸಿಂಪ್ಲಿಸಿಟಿ ಸೇಕ್ಗೆ. ಸೊ ಅಷ್ಟು ಬರುತ್ತೆ. ಸೊ ಅಷ್ಟು ಸಾಕಂದರೆ ಯು ಕ್ಯಾನ್ ಇನ್ವೆಸ್ಟ್ ಇನ್ NPS. ಸೊ NPS ನನ್ನ ಪ್ರಕಾರ ಇಟ್ ಇಸ್ ನಾಟ್ ಫಾರ್ ಫೈನಾನ್ಷಿಯಲಿ ಲಿಟ್ರೇಟ್. ನನಗೆ ಸ್ವಲ್ಪನ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಪ್ಪ, ಸ್ವಲ್ಪನ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಂದರೆ ದೆನ್ NPS ಡಸಂಟ್ ಮೇಕ್ ಸೆನ್ಸ್. ಯು ಆರ್ ಓನ್ಲಿ ಪೋಸ್ಟ್ಪೋನಿಂಗ್ ಯುವರ್ ಟ್ಯಾಕ್ಸಸ್. ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. NPS ಇಸ್ ಗುಡ್ ಫಾರ್ ಸ್ಯಾಲರಿಡ್ ಪರ್ಸನ್. ನನಗೇನು ಮುಂದೆ ಟೆನ್ಷನ್ ಇರಬಾರ್ದು, ಗೌರ್ಮೆಂಟ್ ನಾನು ನಂಬ್ತೀನಿ, ನೋ ಪ್ರಾಬ್ಲಮ್ ಅಂದರೆ ದೆನ್ NPS ಮೇಕ್ಸ್ ಸೆನ್ಸ್. ಅದರ್ವೈಸ್ ನಾನು ಪರ್ಸ್ನಲಿ ಇನ್ವೆಸ್ಟ್ ಮಾಡಿದ, ಈ ಒಂದು ಐ ಎಮ್ ಎ ಸರ್ಟಿಫೈಡ್ NPS ಅಡ್ವೈಸರ್ಸ್. ಸೊ ಇಷ್ಟೆಲ್ಲ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮಾಡಬೇಕಾಗತ್ತೆ ನಾವು, ಅಂದರೆ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನೋಡಬೇಕಾಗತ್ತೆ. ಆಫ್ಕೋರ್ಸ್ ನಾವು ನಿಮ್ಮಂಥವ್ರ ಹತ್ರ ಬಂದಾಗ ನೀವು ಅದನ್ನು ಮಾಡ್ತೀರಾ ನಮ್ಮ ಪರವಾಗಿ. ಆದರೂ ನಾನು ತುಂಬ ತಲೆನೋವು ತೊಗೊಳೋದಕ್ಕೆ ಇಷ್ಟ ಇಲ್ಲ. ಇನ್ವೆಸ್ಟ್ ಮಾಡಿ ನಾನು ಬಿಟ್ಬಿಡ್ಬೇಕು, ಇನ್ನು ಯಾವಾಗಲೂ ನೋಡಿದಾಗ ಒಳ್ಳೆ ಅಮೌಂಟ್ ನನಗೆ ಬರಬೇಕು, ಅದಕ್ಕೆ ನಾನು ಏನು ಮಾಡಬೇಕು, ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋರಿಗೆ. ಸೊ ಈ ಥರ ನನಗೆ ಶೇರ್ ಗೊತ್ತಿಲ್ಲ, ನನಗೆ ಗೋಲ್ಡ್ ಗೊತ್ತಿಲ್ಲ, ಸಿಲ್ವರ್ ಗೊತ್ತಿಲ್ಲ, ಯಾವಾಗ ತುಂಬಬೇಕು ಗೊತ್ತಿಲ್ಲ, ಯಾವಾಗ ಮಾರ್ಬೇಕು ಗೊತ್ತಿಲ್ಲ, ನಾನು ನೋಡೋದೇ ಇಲ್ಲ, ಇಂಡಿಯಾ ಏನಾಗುತ್ತೋ ಗೊತ್ತಿಲ್ಲ. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಬಂದು ಮಲ್ಟಿ ಅಸೆಟ್ ಫಂಡ್ ಅಂದ್ಬಿಟ್ಟು. ಮಲ್ಟಿ ಅಸೆಟ್ ಫಂಡ್ ಅಂದರೆ ಹೆಸರೇ ಹೇಳ್ದಂಗೆ ತುಂಬ ಅಸೆಟ್ಗಳದ್ದು ಇನ್ವೆಸ್ಟ್ ಮಾಡುತ್ತೆ. ಸೊ ಅದು ಗೋಲ್ಡಲ್ಲೂ ಆಗುತ್ತೆ, ಸಿಲ್ವರಲ್ಲೂ ಆಗುತ್ತೆ, ರಿಯಲ್ ಎಸ್ಟೇಟಲ್ಲೂ ಆಗುತ್ತೆ, ಇನ್ವಿಟಲ್ಲೂ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲೂ ಆಗುತ್ತೆ, ಬಡ್ಡಿನಲ್ಲೂ ಆಗುತ್ತೆ, ಇಂಟರ್ನ್ಯಾಷನಲ್ಲೂ ಆಗುತ್ತೆ. ಸೊ ಅದ್ರ ಪಾಡ್ಗೆ ಅದು ಬೈ ಡಿಫಾಲ್ಟ್ ದೇ ದೆಮ್ಸೆಲ್ಫ್ ವಿ ಚೇಂಜ್ ದ ಅಲೋಕೇಶನ್. ಅವರೇ ಜಾಸ್ತಿ ಮಾಡ್ಕೊಂಡು ಅವರೇ ಕಮ್ಮಿ ಮಾಡ್ಕೊಂಡಾರೆ. ಫಾರ್ ಎಕ್ಸಾಂಪಲ್ 2 years ಬ್ಯಾಕ್ ಅವ್ರು ಸಿಲ್ವರ್ ಬರೀ 3-4% ಇದ್ರು, ಆದರೆ ಇವಾಗ 15% ಹಾಕಿದ್ದಾರೆ. ಸೊ ಈ ಥರ ಬೈ ಡಿಫಾಲ್ಟ್ ದೇ ಆರ್ ಮೇಕಿಂಗ್. ಫಾರ್ ಎಕ್ಸಾಂಪಲ್ ನಾನೊಂದು ಹೆಸರು ತೊಗೊಳೋದ, ಒನ್ ಆಫ್ ದ ಬಿಗ್ಗೆಸ್ಟ್ ಮಲ್ಟಿ ಅಸೆಟ್ ಫಂಡ್ ಇದೆ ಇಂಡಿಯಾನಲ್ಲಿ. ಅದು ಶೇರ್ ಮಾರ್ಕೆಟ್ಗೆ ಜಾಸ್ತಿ ಕೊಟ್ಟಿದೆ. 2001 ಇದೆ. ಶೇರ್ ಮಾರ್ಕೆಟಲ್ಲಿ 100 ರೂಪಾಯಿ ಹಾಕಿಲ್ಲ ಅವರು. ಆದ್ರೂ 24 years ನಾನು ಲೆಕ್ಕ ಹಾಕಿದಾಗ ಎವ್ರಿ ಇಯರ್ ದೇ ಹ್ಯಾವ್ ಗಿವನ್ ಮೋರ್ ದೆನ್ ದ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟಿನ ಜಾಸ್ತಿ ರಿಟರ್ನು, ಸ್ಟಾಕ್ ಮಾರ್ಕೆಟಿನ ಕಮ್ಮಿ ಟೆನ್ಷನ್ನು, ಗೋಲ್ಡ್ಗಿನ ಜಾಸ್ತಿ ರಿಟರ್ನು, ಗೋಲ್ಡ್ಗಿನ ಕಮ್ಮಿ ಟೆನ್ಷನ್ನು. ಈ ಥರ ಯಾವುದಪ್ಪ ಅಂದರೆ ದಟ್ ಈಸ್ ಮಲ್ಟಿ ಅಸೆಟ್ ಫಂಡ್. ಸೊ ಮಲ್ಟಿ ಅಸೆಟ್ ಫಂಡ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸು. ಸೊ ನಿಮ್ಗೆ ಯಾವುದು ಟೆನ್ಷನ್ ಬೇಡ ಅಂದರೆ ಪ್ಲೀಸ್ ಅದನ್ನು ನೋಡಿ. ಐ ಥಿಂಕ್ ನಾನು ಎಷ್ಟು ನಿಮ್ಮ ಹತ್ರ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದರಲ್ಲೂ ಅ ಪಾರ್ಟ್ ಆಫ್ ಇಟ್ ಇಸ್ ಇನ್ವೆಸ್ಟೆಡ್ MAF ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಅಲ್ವಾ? ಎಸ್. ಓಕೆ. ಇದನ್ನು ಹೊರತುಪಡಿಸಿ ಇನ್ನೆಲ್ಲಾದ್ರೂ ನಾವು ಇನ್ವೆಸ್ಟ್ ಮಾಡಬಹುದು ಅನ್ನೋದಿದ್ರೆ ಅನದರ್ ಆಪ್ಷನ್? ಸೊ ಇವಾಗ ನಾನು ಮಲ್ಟಿ ಅಸೆಟ್ ಫಂಡ್ ಹೇಳುವಾಗ ನಿಮಗೆ ರೀಟ್ಸ್ ಬಗ್ಗೆ ಹೇಳಿದೆ, ಇನ್ವಿಟ್ ಬಗ್ಗೆ ಹೇಳಿದೆ. ಸೊ ರೀಟ್ಸ್ ಅಂದ್ರೆ ಏನು? ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಎಂಬಸಿ ಗಾಲ್ಫ್ ಲಿಂಕ್ ಇದೆ, ಇಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಇದೆ. ಸೊ ರೀಟ್ಸ್ ಅಂದ್ರೆ ಅವ್ರು ಅದನ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ.
ಅವ್ರು ಅದನ್ನಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಲ್ಲಿರೋ ಬಾಡಿಗೆ ಬರುತ್ತಾನೆ. ಸೊ ನೀವು ಆ ಬಾಡಿಗೆ ಓನರ್ ಆದಂಗೆ ಲೆಕ್ಕ. ಸೊ ಅಲ್ಲಿ ಏನು ಬಾಡಿಗೆ ಬರುತ್ತೆ ಅದು ನಿಮ್ಗೆ ಬರ್ತಾನೆ ಇರುತ್ತೆ ದುಡ್ಡು. ಸೊ ಅವ್ರು ದುಡ್ಡು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನಿಮ್ಗೆ ಬಾಡಿಗೆ ಮಾತ್ರ ಬಂದ್ಬಿಡುತ್ತೆ. ಆ್ಯಂಡ್ ಪ್ರತಿ ವರ್ಷ ಬಾಡಿಗೆ ಬೆಳೆಯುತ್ತೆ ತಾನೆ. ಸೊ ನಿಮ್ಮ ದುಡ್ಡು ಬರೋದು ಬೆಳೆಯುತ್ತೆ. ಪ್ಲಸ್ ಅಲ್ಟಿಮೇಟ್ಲಿ ದುಡ್ಡು ಎಲ್ಲಿರೋದು ಅದು ಭೂಮಿನಲ್ಲಿ ತಾನೆ. ಭೂಮಿ ಬೆಳೆಯುತ್ತೆ ತಾನೆ. ಸೊ ನಿಮಗೆ ಬಾಡಿಗೆನೂ ಬರ್ತಾ ಇದೆ, ಬಾಡಿಗೆನೂ ಪ್ರತಿ ವರ್ಷ ಬೆಳೀತಾ ಇದೆ. ಆ್ಯಂಡ್ ನಿಮ್ಮ ಹಾಕಿರೋ ಇನ್ವೆಸ್ಟ್ಮೆಂಟ್, ಆ್ಯಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅದು ಬೆಳೀತಾ ಇದೆ. ಸೊ ರೀಟ್ಸ್ ಇದೆ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ನಾನು ಇನ್ನೂ ಒಂದು ಹೇಳಿದೆ ಇನ್ವಿಟ್ ಅಂದೆ. ಇನ್ವಿಟ್ ಅಂದರೆ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದ್ಬಿಟ್ಟು. ಸೊ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದರೆ ಏನು? ಇವಾಗ ಸಪೋಸ್ ಬೆಂಗಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ. ಅಲ್ಲಿ ಎಕ್ಸ್ಪ್ರೆಸ್ ಹೋದಾಗ ಒಂದೊಂದು ಕಾರ್ ಆದಾಗೂ ದುಡ್ಡು ಕೊಡಬೇಕು ತಾನೆ ಆ ಟೋಲ್ ಕಂಪನಿಗೆ. ಆ ಟೋಲ್ ಕಂಪನಿ ಓನರ್ ನಾನು ಆಗ್ಬೋದು. ಆ ಟೋಲ್ ಕಂಪನಿ ದುಡ್ಡು ಮಾಡೋದೋ ಇಲ್ಲ ಗೊತ್ತಿಲ್ಲ, ಬಟ್ ಎವ್ರಿ ಕಾರ್ ಹೋದಾಗ ನಾನು ದುಡ್ಡು ಬೇಕು. ದಟ್ ಈಸ್ ಇನ್ವಿಟ್. ಅದನ್ನ ನಾವು ಇನ್ವೆಸ್ಟ್ ಮಾಡ್ಬೋದು, ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಸಪ್ರೇಟ್ ಇನ್ವಿಟ್ ಕಂಪನಿನೇ ಇದೆ, ಇನ್ವಿಟ್ ಅಸೆಟೇ ಇದೆ. ಇಲ್ಲ ಮಲ್ಟಿ ಅಸೆಟಲ್ಲಿ ಇನ್ವೆಸ್ಟ್ ಮಾಡಿ ಬೈ ಡಿಫಾಲ್ಟ್ ನಿಮ್ಗೆ ಬರುತ್ತೆ. ಸೊ ಮಲ್ಟಿ ರೀಟ್ಸು ಮತ್ತು ಇನ್ವಿಟ್ ಬಂದು ರೆಗ್ಯುಲರಾಗಿ ನನಗೆ ಇನ್ಕಮ್ ಬೇಕು, ಎಫ್ ಡಿ ಥರ ರಿಟರ್ನ್ ಬೇಕು. ಸೊ ಇನ್ವಿಟ್ ಆ್ಯಂಡ್ ರೀಟ್ಸ್ ಮೇಕ್ ವೆರಿ ಗುಡ್ ಸೆನ್ಸ್. ಸೊ ಎಫ್ ಡಿ ಇರೋರಿಗೆ ಬರೀ ಡೆಟ್ ಫಂಡ್ ಒಂದೇ ಅಲ್ಲ. ಸೊ ನಾವು ಡೆಟ್ ಫಂಡ್ ಬಗ್ಗೆ ಮಾತಾಡಿದ್ವಿ. ಡೆಟ್ ಬಿಟ್ಟು ಇನ್ವಿಟು ಇದೆ, ರೀಟು ಇದೆ, ನೋಡ್ಕೊಳ್ಳಿ. ಇದು ಬಿಟ್ಟರೆ ನಿಮ್ಮ ಮಲ್ಟಿ ಅಸೆಟಲ್ಲಿ ಇನ್ವೆಸ್ಟ್ ಮಾಡಿ ಬೈ ಡಿಫಾಲ್ಟ್ ಎಲ್ಲನೂ ಅದ್ರಲ್ಲಿ ಬಂದಿರೋದು. ಏನಿಲ್ಲ ಸರ್, ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಮನಸ್ಸೊಂದು ಮಾಡ್ಬಿಡ್ಬೇಕು. ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅಲ್ವಾ. ಗೈಡೆನ್ಸ್ ಇದ್ರೆ ಎಲ್ಲಿ ಮಾಡ್ಬೇಕು, ಗೈಡೆನ್ಸ್ ಇಲ್ಲ ಅಂದ್ರೆ ಎಲ್ಲಿ ಮಾಡ್ಬೇಕು, ಕಡಿಮೆ ಇದ್ರೆ ಎಲ್ಲಿ ಮಾಡ್ಬೇಕು, ಜಾಸ್ತಿ ಇದ್ರೆ ಎಲ್ಲಿ ಮಾಡ್ಬೇಕು, ಎಲ್ಲಾನು ಡಿಸ್ಕಸ್ ಮಾಡಿದ್ವಿ ನಾವು. ಸೊ ನೈಸ್, ಸೋ ಮೆನಿ ಆಪ್ಷನ್ಸ್. ಶ್ರೀಕಾಂತ್ ಸರ್, ಕಳೆದ 8-9 ವರ್ಷಗಳಲ್ಲಿ ನನಗೆ ಕೂಡ ಪರ್ಸ್ನಲಿ ಸಾಕಷ್ಟು ಅಡ್ವೈಸ್, ಫೈನಾನ್ಷಿಯಲ್ ಅಡ್ವೈಸ್ನ ಕೊಟ್ಟಿದ್ದೀರಾ. ಆ್ಯಂಡ್ ಲಾಸ್ಟ್ 2-3 ಇಯರ್ಸಲ್ಲಿ ನಾವು ಪ್ರೀವಿಯಸ್ ಪಾಡ್ಕಾಸ್ಟ್ ಮಾಡಿದಾಗ ಮತ್ತು ಇವಾಗ ಮಾಡಿದಾಗ ನಮ್ಮ ವ್ಯೂವರ್ಸ್ಗೆ ಎಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಇದೊಂಥರ ಕಬ್ಬಿಣದ ಕಡಲೆ ಸಬ್ಜೆಕ್ಟ್ ಅಂತ ಅಂದ್ಕೊಳ್ಳೋರ್ಗೂ ಇಷ್ಟು ಈಸಿನಾ, ಇಷ್ಟೇನಾ, ನಾನು ಇದನ್ನು ಮಾಡಬಹುದು, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬಹುದು ಅನ್ನೋ ಒಂದು ಫೀಲ್ ಕೊಡೋದಿದೆಯಲ್ಲ. ಆ್ಯಂಡ್ ದ ವೇ ಯು ನರೇಟ್ ಸ್ಟೋರೀಸ್, ರಿಯಲ್ ಲೈಫ್ ಇನ್ಸ್ಟೆನ್ಸಸ್ ಹೇಳ್ತಾ ಅರ್ಥ ಮಾಡಿಸೋವಂಥದ್ದಿರಬಹುದು, ಎಲ್ಲದನ್ನು ಸಿಂಪ್ಲಿಫೈ ಮಾಡಿ ಹೇಳುವಂಥದ್ದಿರಬಹುದು. ವಿ ಅಬ್ಸಲ್ಯೂಟ್ಲಿ ಲವ್ your content and your zeal and your motivation. ನಿಮ್ಮ ಲವ್ ಏನಿದೆ ಟುವರ್ಡ್ಸ್ ಈ ಫೈನಾನ್ಸ್, ಈ ಸಬ್ಜೆಕ್ಟ್ ಇನ್ ಇಟ್ ಸೆಲ್ಫ್, ನಮಗಂತೂ ವಿ ಆರ್ ಟ್ರೂ ಫ್ಯಾನ್ಸ್. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ, ಇಲ್ಲಿವರೆಗೂ ಬಂದಿದ್ದಕ್ಕೆ. ನೀವು ಬಂದಾಗೆಲ್ಲ ನಮ್ಮನ್ನ ಸ್ಟುಡಿಯೋಲ್ ವಿಸಿಟ್ ಮಾಡಿದಾಗೆಲ್ಲ ಟೋಕನ್ ಆಫ್ ಲವ್ ಅಂತ ಏನೋ ಒಂದು ಕೊಟ್ಟು ಹೋಗ್ತೀರಾ. ನಾಟ್ ಆನ್ ಕ್ಯಾಮ್ರಾದು, ಬಟ್ ನಾನು in front of camera. 100% wood pressed oils. Thank you very much. ಸಪ್ತಮ್ ತೈಲ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ಪ್ರಾಡಕ್ಟ್ ಇದೆಯಲ್ಲ, ಈ ನಾಲೆಜ್ ಇದೆಯಲ್ಲ, ಇಟ್ ಶುಡ್ ಗೆಟ್ ಸ್ಪ್ರೆಡ್ ಟು ಎವರಿ ಒನ್. ಸೊ ಯಾರು ಇವಾಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ವಾಚ್ ದಿಸ್ ಫುಲ್ಲಿ. ಯಾಕಂದ್ರೆ ನಿಮ್ಮ ಲೈಫೇ ಚೇಂಜ್ ಮಾಡುತ್ತೆ. ಸುಮ್ಮನೆ ಏನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಪಾಪ್ ಆಯಿತು ನೋಡಿದೆ 1 ನಿಮಿಷ ಅಂದ್ಬಿಟ್ಟು 1 ನಿಮಿಷ ನೋಡ್ಬಿಟ್ಟು ಮುಂದೆ ಹೋಗಬೇಡಿ. ಕಂಪ್ಲೀಟಾಗಿ ನೋಡಿ, ಇಟ್ ವಿಲ್ ಚೇಂಜ್ ಯುವರ್ ಲೈಫ್.